ದಿನಕ್ಕೊಂದು ಹೊಸ ದೇವ್ರು ಬೇಕು ಈ ದೇಶಕ್ಕೆ. ಇಲ್ಲಿ ನರಬಲಿನೇ ಕೊಡ್ತಾ ಇದ್ರು, ರಕ್ತ ಕುಡಿತಿದ್ರು, ಡಾಕಿಣಿಯರೆಲ್ಲ ರಕ್ತ ಕುಡಿತಿದ್ರು. ತಂತ್ರವನ್ನ ರೋಚಕವನ್ನಾಗಿಸಿ, ಆ ಆಕಾರವನ್ನು ಇಟ್ಕೊಂಡೇ ಅದು ಸುತ್ತನೇ ಹೊಸದಾಗಿ ಕಥೆಗಳೆಲ್ಲ ಕಟ್ಟು ಅಂತೆಲ್ಲ ಅದ್ರ ಸುತ್ತನೇ ಕತೆ ಕಟ್ಬಿಟ್ಟಿರ್ತಾರೆ. ರಾಡಿ ಆಗ್ಬಿಟ್ಟಿದೆ ಅಧ್ಯಾತ್ಮ. ಯೋಗ ಮಾರ್ಗ ನಡೆಯುವಾಗ ಇಲ್ಲಿ ಅರ್ಧ ಚಂದ್ರದ ಅನುಭವ ಬರುತ್ತೆ. ವಿಜ್ಞಾನ ಭೈರವ ತಂತ್ರದಲ್ಲಿ 112 ಟೆಕ್ನಿಕ್ಸ್ ಇದೆ ಅಂತೇಳಿ ದಿನಕ್ಕೊಂದೊಂದು ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ಬೋದು. ಆದ್ರೆ ಅದು ಮಾಹಿತಿ ಕೊಟ್ಟಂಗೆ ಆಗ್ಬಿಡುತ್ತೆ ಹೊರತು ಅದು ಫಲ ಕೊಡಲ್ಲ. ಯಾಕೆಂದ್ರೆ ಪ್ರತ್ಯಾಹಾರ ಧಾರಣೆ ಆಗದೆ ಧ್ಯಾನಕ್ಕೆ ಹೋಗಕ್ಕಾಗಲ್ಲ. ವಿಜ್ಞಾನ ಭೈರವ ತಂತ್ರದಲ್ಲಿ ದೇವಿ ನನಗೆ ಸಂಶಯ ಇದೆ. ಯಾಮನ ತಂತ್ರವನ್ನ ಹೇಳಿದ ನಂತರವೂ ನನಗೆ ಒಂದಷ್ಟು ಸಂಶಯಗಳಿದೆ. ಅದನ್ನ ನಿವಾರಿಸುವಂತ ದೇವಿ ಭೈರವನಿಗೆ ಕೇಳ್ತಾಳೆ. ಆ ಸಂಶಯಗಳು ಯಾವ್ಯಾವುದು? ಅದನ್ನ 8, 9 ಪ್ರಶ್ನೆಗಳಾಗಿ ಇಲ್ಲಿ ನಮಗೆ ದೇವಿ ನೀಡ್ತಾ ಹೋಗ್ತಾಳೆ. ಆ ಪ್ರಶ್ನೆಗಳೇನು ಅಂತ ಇವಾಗ ನೋಡೋಣ. ನಿನ್ನ ನಿಜವಾದ ತತ್ವವು ಶಬ್ದ ರಾಶಿಗಳಿಂದ ಮತ್ತು ಕಲೆಗಳಿಂದ ಕೂಡಿದೆಯೇ? ಅಥವಾ ಈ ನವಾತ್ಮ ಭೇದಗಳಿಂದ ಕೂಡಿದೆಯೇ? ಅಥವಾ ಈ ಭೈರವಾಕೃತಿಯೇ ನಿನ್ನ ನಿಜವಾದ ಸ್ವರೂಪವೇ? ಅಥವಾ ತ್ರಿಶಿರ ಭೇದವೇ? ಅಥವಾ 3 ಶಕ್ತಿಗಳ ಸ್ವರೂಪವೇ? ಅಥವಾ ನಿನ್ನ ಸ್ವರೂಪವು ಯೋಗದ ನಾದ ಮತ್ತು ಬಿಂದುವಿನಿಂದ ಕೂಡಿದೆಯೇ? ಅಥವಾ ಅರ್ಧಚಂದ್ರ ಮತ್ತು ನಿರೋಧಿಕ ರೂಪವೇ? ಅಥವಾ ನೀನು ಚಕ್ರಗಳ ಮೇಲೆ ಆರೂಢನಾಗಿದ್ದೀಯಾ? ಅನಚಕಂ ರೂಪವೇ? ಅಥವಾ ಕೇವಲ ಶಕ್ತಿಯ ಸ್ವರೂಪವೇ? ಇದು ಬರೀ ದೇವಿಯ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬನ ಪ್ರಶ್ನೆ. ಅದು ಹಲವು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳಿರುತ್ತೆ. ಭಗವಂತ ಅಂದ್ರೆ ಏನು? ಅವನು ಬರೀ ಶಕ್ತಿನ? ಅವನು ಇಂಥ ಒಂದು ರೂಪನ? ಇಂಥ ಒಂದು ನಾಮನ? ಹೀಗೆ ಹಲವಾರು ಪ್ರಶ್ನೆಗಳು ಮನುಷ್ಯನಲ್ಲಿರುತ್ತೆ, ಇರಬೇಕು ಕೂಡ. ಅದನ್ನ ಅವ್ ಒಂದು ತತ್ವವನ್ನೋ, ವಿಷಯವನ್ನೋ ನಾನು ಪ್ರಶ್ನೆ ಮಾಡದೆಯೇ, ವಿಚಾರಿಸದೆಯೇ, ತರ್ಕ ಮಾಡದೆಯೇ, ಮತ್ತೆ ಅನುಭವಕ್ಕೆ ಪಡೆಯದೆ ಒಪ್ಕೊಂಡಾಗ ಅದು ಎಂತಹ ಅದ್ಭುತವಾದ ತತ್ವ ಆದರೂ ಅವನ ಪಾಲಿಗದು ಮೂಢನಂಬಿಕೆ. ಯಾಕೆಂದ್ರೆ ಅಲ್ಲಿ ವಿಚಾರ, ವಿವೇಕ ಇದರ ಕೊರತೆ ಇರೋದ್ರಿಂದ ಮೂಢನಂಬಿಕೆ ಅಂದ್ರೆ ಕಣ್ಣು ಮುಚ್ಚಿ ಸುಮ್ಮನೆ ಒಪ್ಪಿಕೊಳ್ಳುವುದು, ವಿವೇಕವಿಲ್ಲದೆ ಒಪ್ಪಿಕೊಳ್ಳುವುದು. ಹಾಗಾಗಿ ಅಂತ ಒಂದು ವಿಚಾರ, ವಿವೇಕ ಮೂಡ್ಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಇಷ್ಟು ಪ್ರಶ್ನೆಗಳನ್ನ ಪಟ್ಟಿ ಮಾಡ್ತಾರೆ. ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳು ಯಾಕೆ ಮೂಡುತ್ತೆ ಅಂದ್ರೆ, ನಮಗೆ ಹಲವಾರು ರೀತಿ ಮಾಹಿತಿಗಳಿರುತ್ತೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ವೇದಗಳು ಹೇಳೋ ಹಾಗೆ, ಒಂದು ಸತ್ಯವನ್ನ ತಿಳಿದವರು ಹಲವು ರೀತಿಯಲ್ಲಿ ಹೇಳ್ತಾರೆ. ಹಾಗಾಗಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾವ್ದಪ್ಪ ನಿಜವಾದ ರೂಪ ಯಾವುದು ಅಂತ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಈ ತ್ರಿಕಾ ಪದ್ಧತಿ ಏನಿದೆ ಅದನ್ನ ಕಾಶ್ಮೀರಿ ಶೈವಿಸಂ ಅಂತ ಹೇಳ್ತೀವಿ. ಈ ತ್ರಿಕಾ ಪದ್ಧತಿ ಸಂಬಂಧಪಟ್ಟ ಹಾಗೆ ಶಿವನ ಬಗ್ಗೆ ಇರೋ ಕಲ್ಪನೆಗಳು, ಹಲವಾರು ರೀತಿಯ ಗೊಂದಲಗಳು ಸಾಧನಿಕನಿಗೆ ಸಾಧಕನಿಗೆ ಅಥವಾ ಜಿಜ್ಞಾಸುವಿಗೆ ಆರಂಭದಲ್ಲಿ ಬರುವಂತ ಪ್ರಶ್ನೆಗಳೇನಿದೆ ಅದನ್ನ ಕಂಪೈಲ್ ಮಾಡಿ ಇಲ್ಲಿ ದೇವಿ ನಮ್ಗೆ ಕೊಡ್ತಾಳೆ. ಈ ಒಂದೊಂದು ಪ್ರಶ್ನೆ ಮೊದಲು ಆ ಪ್ರಶ್ನೆಗಳಲ್ಲಿ ಏನಿದೆ ವಿಷಯ, ಅದು ಸಿದ್ಧಾಂತವೇನು ಅರ್ಥ ಮಾಡ್ಕೊಂಡಾಗ ಮುಂದೆ ಇದಕ್ಕೆ ಶಿವ ಏನು ಉತ್ತರ ಕೊಡ್ತಾನೆ, ಅದು ಅರ್ಥ ಮಾಡ್ಕೊಳ್ಳಕ್ಕೆ ಸುಲಭ ಆಗತ್ತೆ. ಹಾಗೆ ಒಂದೊಂದು ಪ್ರಶ್ನೆ ಮೊದಲು ಬಿಡಿಸ್ತಾ ನಾವು ಅದನ್ನ ಅರ್ಥ ಮಾಡ್ಕೊಳಕ್ ಹೋಗೋಣ. ನಿನ್ನ ನಿಜವಾದ ತತ್ವವು ಶಬ್ದರಾಶಿಗಳಿಂದ ಕೂಡಿದೆಯೇ? ಇದು ಮುಖ್ಯವಾದ ಪ್ರಶ್ನೆ. ಎಲ್ಲರೂ ಆರಂಭದಲ್ಲಿ ಶಬ್ದಗಳಿಗೆ ಸಿಕ್ಕಾಕೊಳ್ಳೋದ್ರಿಂದ ಇಲ್ಲಿ ನಿನ್ನ ತತ್ವ ಶಬ್ದಗಳಲ್ಲಿ ಕೂಡಿದೆಯೇ ಅಂತ ಕೇಳ್ತಾಳೆ. ಇಷ್ಟು ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನ ಆಯ್ಕೆ ಮಾಡಿದ್ರು ನೋಡಿ. ಅದನ್ನ ನೀಟಾಗಿ ಅರೇಂಜ್ ಕೂಡ ಎಷ್ಟು ಚೆನ್ನಾಗಿ ಮಾಡಲಾಗಿದೆ. ನಿನ್ನ ರೂಪ ಶಬ್ದದಿಂದ ಕೂಡಿದೆಯೇ? ಶಬ್ದ ರಾಶಿಯಿಂದ ಕೂಡಿದೆಯೇ ಅಂತ. ನಾನು ಯಾವಾಗ್ಲೂ ಸರಹಪಾದನ ಕೋಟ್ ಮಾಡ್ತಾನೆ ಇರ್ತೀನಿ. ಇಡೀ ಜಗತ್ತು ಶಬ್ದಗಳಲ್ಲಿ, ಅಕ್ಷರಗಳಲ್ಲೇ ಕೊಚ್ಚಿ ಹೋಗಿದೆ ಅಂತ. ಅದಕ್ಕೆ ನಾಮ ಮತ್ತೆ ರೂಪ ಅಂತಂದ್ರು. ಆರಂಭದಲ್ಲಿ ಅಂಟಿಕೊಳ್ಳೋದು ನಾವು ಇದಕ್ಕೇನೆ. ಹೆಸರಿಗೆ ಸಿಕ್ಕಾಕೋತೀವಿ. ಅವನನ್ನ ರಾಮ ಅಂದ್ರು, ರಹೀಮ ಅಂದ್ರು, ಅಲ್ಲಾ ಅಂದ್ರು, ಜೀಸಸ್ ಅಂದ್ರು. ಈ ಹೆಸರಿಗೆ ಸಿಕ್ಕಾಕೋತೀವಿ. ಭಗವಂತ ಅಂದ ತಕ್ಷಣ ಅವನ ಭಗವಂತ, ಇಲ್ಲ ಇನ್ನೊಬ್ಬದನ್ನ ದೇವ್ರು, ಇನ್ನೊಬ್ಬದನ್ನ ಅಲ್ಲಾ, ಹೀಗೆ ಗಾಡ್. ಒಂದೊಂದಕ್ಕೆ ಅದಕ್ಕೆ ಸಿಕ್ಕಾಕೊಂಡು, ಅದು ಸಿಕ್ಕಾಕೊಂಡು ಅದರಲ್ಲೇ ಒದ್ದಾಡ್ತಿರ್ತೀವಿ, ಅದರಲ್ಲೇ ಜಗಳ ಮಾಡ್ತಾ ಇರ್ತೀವಿ. ನಾನು ಯಾವಾಗಲೂ ಕಬೀರ್ ದಾಸದ್ ಕೋಟ್ ಮಾಡ್ತಾ ಇರ್ತೀನಿ. ಪಾನಿ ಪಾನಿ ರಟತೆ ರಟತೆ ಪ್ಯಾಸ ಹಿ ಮರ್ ಜಾಯೆ ಅಂತ. ಅವನು ನೀರು ನೀರು ಅಂತಿದ್ರೆ ಅವನಿಗೆ ದಾಹ ತೀರಲ್ಲ. ಬೆಂಕಿ ಬೆಂಕಿ ಅಂತ ಇದ್ರೆ ಏನು ಪರಿಣಾಮ ಆಗಲ್ಲ. ಅದೇ ಒಂದು ಬೆಂಕಿಯ ಒಂದು ಕಿಡಿಯನ್ನ ತುಟಿ ಮೇಲೆ ಇಟ್ಕೊಂಡ್ರೆ ತುಟಿ ಸುಟ್ಟೋಗತ್ತಪ್ಪ. ಹಾಗೆ ಭಗವಂತ ಅನ್ನುವುದು ತತ್ವ. ಅದು ಕಿಡಿಯಾಗಿ ನಮಗೆ ತಾಕಬೇಕು. ಬರೀ ಶಬ್ದವಾಗಿ ತಾಕಬಾರ್ದು. ನಾನು ಬೆಂಕಿ ಬೆಂಕಿ ಅಂತ ಇದ್ರೆ ನನಗೆ ಅದೇನು ತಾಕಲ್ಲ. ಅದೇ ಬೆಂಕಿಯ ಕಿಡಿ ತಾಕ್ಬಿಟ್ರೆ ನನಗೆ ನಾಲಿಗೆ ಸುಡುತ್ತೆ. ಹಾಗಾಗಿ ಭಗವಂತ ಅನ್ನುವುದು ಬರೀ ಹೆಸರಲ್ಲ, ಅವನ ತತ್ವ. ಆ ತತ್ವ ನಮಗೆ ತಾಕ್ಬೇಕು. ಇಲ್ಲಾಂದ್ರೆ ನಾವು ಸುಮ್ನೆ ನಾಯ್ಸ್ ಪೊಲ್ಯೂಷನ್ ಮಾಡ್ತಾ ಇರ್ತೀವಿ, ಕಿರ್ಚಾಡ್ತಿರ್ತೀವಿ, ಕೂಗಾಡ್ತಿರ್ತೀವಿ. ಭಗವಂತ ಭಗವಂತ ನಮ್ಮ ಭಾಷೆನಲ್ಲಿ ನಮಗೆ ಕೊಟ್ಟ ಕಲ್ಪನೆಯನ್ನೇ ಬಳಸ್ತಾ ಇರ್ತೀವಿ. ಒಳಗಿನ ತತ್ವವನ್ನ ಬಿಟ್ಬಿಡ್ತೀವಿ. ಆಗ ಮೊದಲು ನಾವು ಸಿಕ್ಕಾಕೊಳ್ಳೋದು ನಾಮರೂಪಕ್ಕೆ. ಅದನ್ನೇ ಪಂಚಸ್ಕಂದ ಅಂತು ಬೌದ್ಧ ಧರ್ಮ. ನಾವು 5ಕ್ಕೆ ಅಂಟ್ಕೊಂಡಿರ್ತೀವಿ ಅಂತ. ಅದ್ರಲ್ಲಿ ಮೊದಲನೇದು ನಾಮ ಮತ್ತೆ ರೂಪ.
ಒಂದು ಹೆಸರಿಡ್ತೀವಿ. ಆ ಹೆಸರಿಟ್ಕೊಂಡು ಕಿತ್ತಾಡ್ತಿರ್ತೀವಿ. ಒಂದು ರೂಪ ಕಲ್ಪಿಸ್ಕೋತೀವಿ. ಅಥವಾ ರೂಪಕ್ಕೆ ನಾವು ಸಿಕ್ಕಾಕೋತೀವಿ. ಅದು ವಸ್ತು, ವಿಷಯ, ವ್ಯಕ್ತಿ 3ಕ್ಕೂ ಅಪ್ಲೈ ಆಗುತ್ತೆ. ಬರೀ ಅಧ್ಯಾತ್ಮಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಅಂತಲ್ಲ. ಅದು ಮತೀಯವಾಗೂ ಅಪ್ಲೈ ಆಗುತ್ತೆ, ಮತ್ತೆ ಧಾರ್ಮಿಕವಾಗೂ ಅಪ್ಲೈ ಆಗುತ್ತೆ, ಜೀವನದಲ್ಲೂ ಅಪ್ಲೈ ಆಗುತ್ತೆ, ಅಧ್ಯಾತ್ಮದಲ್ಲೂ ಅಪ್ಲೈ ಆಗುತ್ತೆ. ಉದಾಹರಣೆ ನಾವೊಂದು ಧರ್ಮಕ್ಕೆ ಸೇರಿದ್ದೀನಿ ಅಂದ ತಕ್ಷಣ ಮತ್ತೊಂದು ಧರ್ಮದ ಒಂದು ಹೆಸರು ಕೇಳಿದ್ರೆ ನನಗೇನೋ ಟ್ರಿಗರ್ ಆಗುತ್ತೆ. ಅಥವಾ ನಾನೊಂದು ಧರ್ಮವನ್ನು ನಂಬಿದ್ದೀನಿ ಅಂದಾಗ ಮತ್ತೊಂದು ಧರ್ಮದ ಗುಡಿಯನ್ನೋ, ಚರ್ಚನ್ನೋ, ಮಸೀದಿಯನ್ನೋ ಮತ್ತೊಂದು ನೋಡಿದಾಗ ನನಗೆ ಬೇರೆ ರೀತಿಯ ಬರ ಭಾವನೆ ಬರುತ್ತೆ. ನಾನು ಒಂದು ಧರ್ಮವನ್ನು ನಂಬಿದ್ದೀನಿ ಅಂದಾಗ ನನ್ನ ಧರ್ಮಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಕೇಂದ್ರವನ್ನು ನೋಡಿದಾಗ ನನಗೆ ಭಕ್ತಿ ಮೂಡುತ್ತೆ. ಮತ್ತೊಂದು ಧರ್ಮದ ನೋಡಿದಾಗ ನಮಗೆ ವಿರೋಧಾಭಾಸದ ಅನುಭವ ಆಗುತ್ತೆ. ಇದು ಯಾಕಾಗತ್ತೆ ಅಂದ್ರೆ ನಾವು ನಾಮರೂಪಕ್ಕೆ ಅಂಟ್ಕೊಂಡ್ಬಿಡ್ತೀವಿ. ಆ ನಾಮರೂಪಕ್ಕೆ ಅಂಟ್ಕೊಳ್ಳೋದ್ರಿಂದನೇ ನಾವು ಒಂದು ನಂಬಿಕೆ ವಿರುದ್ಧ ಒಂದು ನಂಬಿಕೆಯ ಪರವಾಗಿ ಒಂದು ಗುಂಪಾಗ್ಬಿಡುತ್ತೆ. ಇನ್ನೊಂದು ನಂಬಿಕೆ ಪರವಾಗಿ ಒಂದು ಗುಂಪಾಗತ್ತೆ. ಈ 2 ಗುಂಪು ಒಂದಕ್ಕೊಂದು ಘರ್ಷಣೆ ಮಾಡುತ್ತೆ. ಇದು ಮತೀಯ ಗಲಭೆಗಳಿಗೂ ಕಾರಣವಾಗ್ಬಿಡುತ್ತೆ. ಇನ್ನು ವೈಯಕ್ತಿಕ ಜೀವನದಲ್ಲಿ ಅಂತ ಬಂದಾಗ ನನಗೆ ಇಂಥದ್ದೇ ಸರಿ ಅನ್ಕೊಂಡ್ರೆ ಇಂಥದ್ದೇ ಸರಿ ಅನ್ಕೊಂಡಿರ್ತಾನೆ. ಮತ್ತೆ ಆ ನಾಮರೂಪದಲ್ಲೇ ಕಿತ್ತಾಡ್ತಾ ಇರ್ತೀವಿ. ಭಾಷೆ ಹೆಸರಲ್ಲಿ, ದೇಶದ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ನಾನಾ ವಿಷಯಗಳನ್ನ ನಾವು ಕಿತ್ತಾಡ್ತಾ ಇರ್ತೀವಿ, ಜಗಳ ಮಾಡ್ತಾ ಇರ್ತೀವಿ. ಇದೆಲ್ಲ ನಾಮರೂಪಕ್ಕೆ ಅಂಟಿಕೊಳ್ಳುವುದರಿಂದ ಆಗುವುದು. ಅದನ್ನ ಯಥಾವತ್ತಾಗಿ ಹಾಗೆ ತಗೊಳ್ಳೋದು. ತತ್ವವನ್ನ ಬಿಡೋದು ಬರೀ ಹೊರಗಿನಿಂದ ಆಕಾರವನ್ನ ಮತ್ತೆ ಹೆಸರು ಶಬ್ದವನ್ನ ಮಾತ್ರ ಹಿಡ್ಕೊಂಡಾಗ ಆಗುವಂಥದ್ದು. ಆ ಇಡೀ ಪ್ರಪಂಚ ಶಬ್ದದಲ್ಲೇ ಕಿತ್ತಾಡ್ತಿರೋದ್ರಿಂದ ಇಲ್ಲಿ ದೇವಿ ಕೇಳ್ತಾಳೆ, ನಿನ್ನ ತತ್ವ ಶಬ್ದ ರಾಶಿಯಲ್ಲಿದೆಯಾ? ಇದು ಒಂದು ಅರ್ಥವಾದ್ರೆ ಶಬ್ದ ರಾಶಿ ಅಂತ ಬಂದಾಗ ಗ್ರಂಥಗಳು, ಗುರುವಾಣಿ ಅದು ವಚನಗಳಿರ್ಲಿ, ಕೀರ್ತನೆಗಳಿರ್ಲಿ ಅಥವಾ ಸೂಫಿ ಸಂತ ರುಬಿಯತ್ಗಳಾಗ್ಲಿ, ಹ್ಮ್, ಗುರುವಾಣಿ ಆಗಿರ್ಲಿ, ಉಪನಿಷತ್ತಾಗ್ಲಿ, ಬೈಬಲ್, ಕುರಾನ್ ಇದೆಲ್ಲ ಶಬ್ದ ರಾಶಿ. ಆ ಶಬ್ದ ರಾಶಿ ಆ ಗ್ರಂಥಗಳಲ್ಲೇ ಅಥವಾ ಗುರುವಾಣಿಯಲ್ಲಿ ನಿನ್ನ ತತ್ವ ಅಡಗಿದೆಯಾ ಅನ್ನೋ ಪ್ರಶ್ನೆಯು ಹಾಗಾದ್ರೆ ಬರೀ ಗ್ರಂಥಗಳಲ್ಲಿ ಸಿಗತ್ತಾ? ಅಥವಾ ಗುರುವಾಣಿ ಕೇಳೋದ್ರಿಂದ ಸಿಗತ್ತಾ ನಿನ್ನ ತತ್ವ? ಇಲ್ಲಿಂದ ಸಿಗತ್ತೆ. ಅಲ್ಲಲ್ಲ ನೀನದು ಇದೆಯಾ? ಅಲ್ಲಿ ತತ್ವ ನಿನ್ನ ತತ್ವ ಅಲ್ಲಿದೆಯಾ ಅಂತ ದೇವಿ ಕೇಳ್ತಾಳೆ. ಹಾಗೆ ಶಬ್ದರಾಶಿ ಅಂತ ಬಂದಾಗ ಒಂದಷ್ಟು ಬೀಜಾಕ್ಷರಗಳು ಅದು ಕೂಡ ಶಬ್ದರಾಶಿಯೇ. ಹಾಗೆ ಆ ಬೀಜಾಕ್ಷರಗಳಲ್ಲಿ ನೀನೇನಾದ್ರು ಇದೆಯಾ ಅಂತ ದೇವಿ ಕೇಳ್ತಾಳೆ. ಇದು ನಮ್ಮನ್ನ ಪ್ರಶ್ನೆ ಮಾಡ್ಕೋಬೇಕಿರೋದು. ಎಲ್ಲವೂ ಇದೆ ಇಷ್ಟು ಎಲ್ಲ ಭಗವಂತನ ಬಗ್ಗೆ ಮಾಹಿತಿಗಳಿದೆ. ಅದಕ್ಕೆ ಭಗವಂತ ಎಲ್ಲಿ ಸಿಗ್ತಾನೆ? ಶಬ್ದಗಳಲ್ಲಿ ಸಿಗ್ತಾನೆ ಹಾಗಾದ್ರೆ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಬರೀ ಅ, ಒಂದನ್ನ ಓದಿ ಅಥವಾ ಒಂದನ್ನ ಕೇಳಿ ಸಾಕಾಗಲ್ಲ. ನಮ್ಮಲ್ಲೇ ಮಂಥನ ಆಗಬೇಕು. ಆಗ ನಮ್ಮ ಒಳಗಡೆ ಆ ವಿವೇಕ ಎನ್ನುವ ಬೆಣ್ಣೆ ಮೂಡೋದಕ್ಕೆ ಸಾಧ್ಯ. ಇನ್ನು 2ನೇ ಪ್ರಶ್ನೆ, ನಿನ್ನ ನಿಜವಾದ ತತ್ವವು ಶಬ್ದರಾಶಿಗಳಿಂದ ಮತ್ತು ಕಲೆಗಳಿಂದ ಕೂಡಿದೆಯೇ? ಹಿಂದಿನ ಸಂಚಿಕೆಯಲ್ಲಿ ಗೋಪಿಕಾಸ್ತ್ರೀಯರ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಕಂಚುಕಗಳು ಮತ್ತೆ ಪಾಶಗಳು ಅಂತ ಹೇಳ್ತದೆ. 8 ಪಾಶಗಳು ಮತ್ತೆ 5 ಕಂಚುಕಗಳು. ಅದು ನಮ್ಮನ್ನ ಇತಿಮಿತಿಗೆ ಒಳಪಡಿಸುತ್ತೆ. ನಮ್ಮ ನಿಜ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಅಡ್ಡಿಯಾಗತ್ತೆ ಅಂತ ಹೇಳಿದ್ದೆ. ಈ 5 ಉ ಕಂಚುಕಗಳೇನಿದೆ, ಈ 5 ಕಂಚುಕಗಳಲ್ಲಿ ಒಂದು ಕಾಲ, ಕಲ, ನಿಯತಿ, ರಾಗ, ವಿದ್ಯೆ. ಇಷ್ಟು ಗುಣಗಳು ನಮ್ಮ ಇತಿಮಿತಿಗೆ ಒಳಪಡಿಸುತ್ತೆ. ಈ ಇತಿಮಿತಿಗೆ ಒಳಪಡಿಸೋದ್ರಿಂದ ನಮ್ಮ ನಿಜ ಸ್ವರೂಪ ನಮಗೆ ಗೊತ್ತಾಗಲ್ಲ. ಅದರಲ್ಲೂ ಕೂಡ ಒಂದು ಕಲಾ. ಇದು ತ್ರಿಕಾ ಪದ್ಧತಿಯಲ್ಲಿ ಕಾಶ್ಮೀರಿ ಶೈವಿಸಂ ಅಲ್ಲಿ ಶಿವ ತನ್ನ ಮೇಲೆ ತಾನೇ ಆ 5 ಕಂಚುಕಗಳನ್ನ ಹಾಕ್ಕೊಂಡು ತನ್ನ ನಿಜ ಸ್ವರೂಪವನ್ನ ಮರೆತು ಶಿವ ಜೀವನಾಗಿರ್ತಾನೆ ಅಂತ ಸಿದ್ಧಾಂತ. ಸೊ ಇದನ್ನ ಆ ಸಿದ್ಧಾಂತ ಪಾಲಿಸೇನೆ ಮುಂದೆ ಹೋಗ್ಬೇಕು ಅಂತೆಲ್ಲ ಮುಂದೆ ನೋಡೋಣ. ಯಾಕೆ ತ್ರಿಕಾ ಪದ್ಧತಿಯಲ್ಲಿ ಶಿವನೇ ಜೀವನಾಗಿ ತನ್ನನ್ನು ತಾನು ಮರೆತು ಬಿಡ್ತಾನೆ ಅನ್ನೋದನ್ನ ನೋಡೋಣ. ಅದನ್ನ ತಿರೋಧಾನ ಅಂತೀವಿ. ಮುಂದೆ ಅದನ್ನ ನೋಡೋಣ. ಆ ಸಿದ್ಧಾಂತ ಯಾಕೆ ಅದನ್ನ ಹಾಗೆ ಹೇಳಲಾಯ್ತು ಅಂತ. ಈ 5 ಕಂಚುಕಗಳು ಆತ್ಮದ ಮೇಲಿರುತ್ತೆ, ಜೀವಾತ್ಮದ ಮೇಲಿರುತ್ತೆ. ಇವು ನಮ್ಮನ್ನ ತಡೆಯುತ್ತೆ. ಇದು ಒನ್ ಆಫ್ ದ ಕಲಾ. ಇನ್ನು ನಾವು ಕಲಾ ಅನ್ನೋ ಪದವನ್ನ ಉಪನಿಷತ್ಕಾರರಲ್ಲಿ ನೋಡಿದಾಗ ಅದನ್ನ ಷೋಡಶ ಕಲಾ ಅಂತ ಹೇಳ್ತೀವಿ. ಅದನ್ನ ಷಟ್ಪ್ರಶ್ನೋಪನಿಷತ್ತಲ್ಲಿ ಸುಕೇಶು ಅನ್ನೋ ಶಿಷ್ಯ ಪಿಪ್ಪಲಾದವನ್ಗೆ ಕೇಳ್ತಾನೆ. ಆಗ ಪಿಪ್ಪಲಾದವ 16 ಕಲೆಗಳನ್ನ ಹೇಳ್ತಾನೆ. ಅದು ಪಟ್ಟಿ ಹೀಗಿದೆ: ಪ್ರಾಣ, ಶ್ರದ್ಧೆ, ಆಕಾಶ, ವಾಯು, ಜ್ಯೋತಿ, ಆಪ, ಪೃಥ್ವಿ, ಇಂದ್ರಿಯಗಳು, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ಲೋಕ, ನಾಮ. ಇದಿಷ್ಟು ಆತ್ಮನ ಮೇಲೆ ಹೇರಲ್ಪಟ್ಟಿರುತ್ತೆ. ನಿಜ ಸ್ವರೂಪದ ಮೇಲೆ ಇಷ್ಟು ಹೇರಲ್ಪಟ್ಟಿರುತ್ತೆ. ಇದರಿಂದ ನಾವು ಒಂದೊಂದೇ ಕಳಚ್ಕೋಬೇಕು. ಅದಕ್ಕೆ ನಾವು ಶಿವನ ತಲೆ ಮೇಲೆ ಚಂದ್ರನನ್ನ ನೋಡ್ತೀವಿ. ಅವನು ಬದ್ರಿನಾಥ ಆ ಕಡೆ, ಅಮರನಾಥ ಹಿಮಾಲಯ ಕಡೆಯಿಂದ ಹೋಗ್ಬೇಕಾದ್ರೆ ಶಿವ 16 ಕಲೆಗಳನ್ನು ಬಿಟ್ಟು ಹೋದ ಅಂತ ಪ್ರತೀತಿ ಇದೆ. ಸೊ ಈ 16 ಕಲೆಗಳು ನಮ್ಮ ಮೇಲಿರುತ್ತೆ. ಇವೆಲ್ಲವನ್ನು ನಾವೇ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ಪಂಚಭೂತಗಳಿಂದ ಆಗಿರುವಂತ ದೇಹ
ನಾನೇ ಅನ್ಕೊಂಡ್ಬಿಟ್ಟಿರ್ತೀನಿ. ಮನಸ್ಸು, ಬುದ್ಧಿ, ಅಹಂಕಾರ ನಾನೇ, ಈ ಪ್ರಕೃತಿ ಇವೆಲ್ಲ ನಾನೇ ಅನ್ಕೊಂಡಿರ್ತೀನಿ. ಇದು ಒಂದನ್ನೇ ಕಳಚ್ಕೋಬೇಕಂದ್ರೆ ಕಳಚ್ಕೊಳ್ಳೋದಂದ್ರೆ ಇದು ನಾನಲ್ಲ ಅನ್ನೋ ಅರಿವನ್ನ ಪಡೀತಾ ಹೋಗ್ಬೇಕು. ಈ ದೇಹ ನಾನಲ್ಲ, ಮನಸ್ಸು, ಬುದ್ಧಿ ನಾನಲ್ಲ, ಈ ಚಿತ್ತ ವೃತ್ತಿ ನಾನಲ್ಲ ಅಂತ ಒಂದೊಂದೇ ನಾನಲ್ಲ, ನಾನಲ್ಲ ಅಂತ ಅರಿವು ಬರ್ತಾ ಹೋಗೋದು ಧ್ಯಾನದ ನಿಜವಾದ ಸಾಧನೆಯ ಮಾರ್ಗ. ಸೊ ಯಾವುದು ನಾನಲ್ಲ ಅಂತ ಗೊತ್ತಾಗ್ತಾ ಹೋದಾಗ ಕೊನೆಗೆ ನನ್ನ ನಿಜ ಸ್ವರೂಪ ಯಾವುದು ಹಾಗಾದ್ರೆ? ಈ 16ನ್ನು ಕಳಿತೀನಿ. ಹಾಗಾದ್ರೆ ನಿಜ ಸ್ವರೂಪ ಯಾವುದು ಅಂತ ಹೋದಾಗ ಅಲ್ಲಿ ನಮಗೆ ವಿಜ್ಞಾನಮಯ ಕೋಶ, ಏನು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೀವಿ. ಈ ಅನ್ನಮಯ ಕೋಶದಲ್ಲಿ ದೇಹಾಭಿಮಾನ ಕಳ್ಕೊತೀವಿ. ಮನೋಮಯ ಕೋಶದಲ್ಲಿ ಮನಸ್ಸು ಬುದ್ಧಿಯ ಒಂದು ಅಭಿಮಾನವನ್ನ, ಈ ಮನಸ್ಸು ಬುದ್ಧಿ ನಾನೆಲ್ಲ ತಿಳಿತಾ ಹೋಗ್ತೀವಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶದಲ್ಲಿ. ಹಾಗೆ ವಿಜ್ಞಾನಮಯ ಕೋಶದಲ್ಲಿ ಹಾಗಾದ್ರೆ ನನ್ನ ನಿಜ ಸ್ವರೂಪ ಏನು ಅನ್ನೋ ಅರಿವು ಬರುತ್ತೆ. ಆಗ ನನಗೆ ಆನಂದದ ಅನುಭವ ಉಂಟಾಗುತ್ತದು ಆನಂದಮಯ ಕೋಶ. ಸೊ ಅನ್ನ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶದಲ್ಲಿ ನಾವು ಈ 16 ಕಲೆಗಳನ್ನ ಕಳ್ಕೊಳ್ತಾ ಹೋಗ್ಬೇಕು. ಆ ಕಳ್ಕೊಂಡಾಗ ನನಗೆ ಶಾಂತ, ಅಲ್ಲಿ ನನಗೆ ಆತ್ಮಜ್ಞಾನ ಸಿಗತ್ತೆ. ಅದನ್ನ ನಿರ್ವಾಣ ಅನ್ನಿ, ಕೈವಲ್ಯ ಅನ್ನಿ, ಅದಕ್ಕೇನ್ ಬೇಕಾದ್ರೂ ಹೆಸರಿಡೋಣ, ಶೂನ್ಯ ಸಂಪಾದನೆ. ಅನುಭವ ಕೊನೆಗೆ ಒಂದೇ ಆಗಿರುತ್ತೆ. ಸೊ ಇದನ್ನ 16 ಕಲೆಗಳನ್ನ ಕಳ್ಕೊತಾ ಹೋಗ್ಬೇಕು. ಇದೆಲ್ಲ ನಾನೇ ಅಂತ ಅನ್ಕೊಂಡಿದೀನಿ. ಇದನ್ನ ಕಳ್ಕೊಂಡಾಗ ನಮ್ಗೆ ಮೂಲ ವಸ್ತು, ನಿಜ ಸ್ವರೂಪ ನಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ ಇದು ಕಲಾ ಅಂದ ತಕ್ಷಣ ಷೋಡಶ ಕಲಾ. ಇನ್ನು ಏನು ಪೌರಾಣಿಕವಾಗಿ ನೋಡ್ತಾ ಬಂದಾಗ ಆಚರಣೆ, ಮತೀಯವಾಗಿ ಆಚರಣೆ ಅಂತ ಬಂದಾಗ ಪೂಜೆ ಪುನಸ್ಕಾರಗಳು ಮಾಡುವಾಗ ಷೋಡಶ ಕಲೆಗಳು ಅಂತ ಹೇಳ್ತಾರೆ. ಅದು ಆಚರಣೆಗೆ ಸಂಬಂಧಪಟ್ಟಿದ್ದು. ಆದ್ರೆ ಅಧ್ಯಾತ್ಮದಲ್ಲಿ ಇದು ಆಚರಿಸುವಂಥದ್ದಲ್ಲ, ಕಳೆದುಕೊಳ್ಳುವುದು. ಪುರಾಣದಲ್ಲಿ 16 ಕಲೆಗಳು ಆಚರಿಸುವಂಥದ್ದು. ಅದು ಹೊರಗಿನ ಪೂಜೆ ಭಕ್ತಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಒಳಗಿನ ಅಧ್ಯಾತ್ಮ ಅಂತ ಬಂದಾಗ, ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಾಗ ಒಳಗೆ 16 ಬೇರೆ ಇದೆ. ಅದನ್ನ ಕಳ್ಕೊಳ್ತಾ ಹೋಗ್ಬೇಕು. ಇವಿಷ್ಟನ್ನು ಕಳ್ಕೊಳ್ತಾ ಹೋದಾಗ ನಿಜ ಸ್ವರೂಪದ ಅರಿವು. ಇದನ್ನೇ ನಾವು ಮತ್ತೆ ಕಾಶ್ಮೀರಿ ಶೈವಿಸಂ ಅಲ್ಲಿ ನೋಡೋದಾದ್ರೆ, ಭೈರವನಿಗೆ ಶಕ್ತಿಗಳು ಅಂತ ಹಲವಾರು ರೀತಿ ವಿವರಣೆ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಕಲಾ ಕೂಡ ಒಂದು ಶಕ್ತಿ. ಅದಕ್ಕೆ ಮತ್ತೆ 5 ರೀತಿಯ ಗುಣಗಳು ಅದಕ್ಕಿರುತ್ತೆ. ಅದಕ್ಕೆ ಅನುತ್ತರ ಅಂತೀವಿ, ಆನಂದ ಅಂತೀವಿ. ಹಾಗೆ ಇಚ್ಛೆ, ಜ್ಞಾನ ಮತ್ತೆ ಕ್ರಿಯೆ. ಅವನಿಗೆ ಇಚ್ಛಾಶಕ್ತಿ ಇದೆ, ಜ್ಞಾನಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ. ಅವನಿಗೆ ಆನಂದ ಶಕ್ತಿಯೂ ಇದೆ, ಮತ್ತೆ ಅನುತ್ತರ. ಅನುತ್ತರ ಅಂತಂದ್ರೆ ತುರಿಯಾತೀತ ಅಂತ ಏನ್ ಹೇಳ್ತೀವಿ. ನಮ್ಮಲ್ಲಿ 3 ಅವಸ್ಥೆಗಳು ಜೀವಾತ್ಮಕ್ಕೆ. ಈ ದೇಹದಲ್ಲಿ ಆತ್ಮ ಇದ್ದಾಗ ಅವನಿಗೆ 3 ಹಂತಗಳ ಅನುಭವಕ್ಕೆ ಬರುತ್ತೆ. ಒಂದು ಜಾಗೃತ ಅವಸ್ಥೆ, ಸ್ವಪ್ನ ಮತ್ತೆ ಸುಷುಪ್ತಿ. ಜಾಗೃತ ಅವಸ್ಥೆ ಕಣ್ಬಿಟ್ಟು ನಾವು ಓಡಾಡುವಾಗ ಆಗುವಂತಹ ಅವಸ್ಥೆ, ಎಚ್ಚರಗೊಂಡಿರುವುದು. ಈ ಮನಸ್ಸು, ಬುದ್ಧಿ, ದೇಹ ಎಲ್ಲ ಹೊರಮುಖವಾಗಿ ಎಚ್ಚರಗೊಂಡಿದೆ. ಹೊರಗಿನ ಪ್ರಪಂಚದ ಜೊತೆಗೆ ವ್ಯವಹರಿಸ್ತಾ ಇದೆ. ಇದು ಜಾಗೃತ ಅವಸ್ಥೆ. ಕನಸು ಅಂದಾಗ, ಸ್ವಪ್ನ ಅಂದಾಗ ನಾವು ಮಲಗಿದ್ದೀವಿ. ಮಲಗಿದ್ದು ಕೂಡ ನಾವು ಒಳಗೆ ಪ್ರಪಂಚವನ್ನ ಕಲ್ಪಿಸ್ಕೊತೀವಿ. ಆದ್ರೆ ನಮ್ಗೆ ಮೈಂಡ್ ಓಡ್ತಾ ಇರುತ್ತೆ. ಅದೆಲ್ಲ ನಮ್ಗೆ ಪಿಕ್ಚರ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ನಾವು ಮಲಗಿದ್ದೀವಿ ನಾವು ಮರ್ತೋಗ್ಬಿಟ್ಟು ಅದೇ ನಿಜ ಅನ್ಕೊಂಡು ನಾವು ಎಂಗೇಜ್ ಆಗ್ಬಿಡ್ತೀವಿ. ಆಗ ನಾವು ಆ ಥಾಟ್ ಏನಿರುತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ಒಂದು ಥಾಟ್ ಮುಗಿಯುತ್ತೆ, ಮತ್ತೊಂದು ಥಾಟ್ ಶುರು ಆಗುತ್ತೆ. ಆಗ ಅದನ್ನೇ ಅಂಟ್ಕೊಂಡಿರೋದ್ರಿಂದ ಅದು ಕನಸಾಗಿ ನಮಗೆ ಕಾಣಿಸಿರುತ್ತೆ. ಒಂದು ಕನಸು ಮುಗಿಯುತ್ತೆ, ಇನ್ನೊಂದು ಕನಸು ಶುರು ಆಗುತ್ತೆ. ಇನ್ನೊಂದು ಕನಸು ಮುಗಿಯುತ್ತೆ, ಇನ್ನೊಂದು ಕನಸು ಶುರು ಆಗುತ್ತೆ. ಯಾವ ಕನಸು ಎಲ್ಲಿಂದ ಶುರು ಆಯ್ತು ಗೊತ್ತಾಗಲ್ಲ, ಎಲ್ಲಿ ಮುಗೀತು ಗೊತ್ತಾಗಲ್ಲ. ಓಡ್ತಾ ಇರುತ್ತೆ. ನಾನು ಮಲಗಿದ್ದೀನಿ ಮರ್ತ್ಬಿಟ್ಟು ಅದೇ ನಿಜ ಅನ್ಕೊಂಡು ನಿದ್ದೆ ಎಲ್ಲದನ್ನ ಸತ್ಯ ಅನ್ಕೊಂಡು ಅದ್ರ ಹಿಂದೆನೆ ಹೋಗಿರ್ತೀನಿ. ಅದು ಕಲ್ಪಿತ ಜಗತ್ತು. ಈ ಕಲ್ಪಿತ ಜಗತ್ತಿಗೆ ಹೊರಗಿನ ಜಗತ್ತಿನ ಅವಶ್ಯಕತೆ ಇದೆ. ಅದು ಸತ್ಯವೇ. ಈ ಸತ್ಯವಾದ ಜಗತ್ತನ್ನ ಒಳಗಡೆನೂ ಇದೆ ಅಂತ, ಒಳಗೂ ಇದೆ ಅಂತ ಕಲ್ಪಿಸ್ಕೊಂಡು ನಾನು ಬದುಕೋದ್ರಿಂದ ಒಳಗೆ ಅದು ಸ್ವಪ್ನ. ಹಾಗೆ ಅದು ಸ್ವಪ್ನ ಸ್ಥಿತಿ. ತದನಂತರ ಸುಮಾರೊಂದು 2:30, 3 ಗಂಟೆಯಿಂದ ಒಂದು 6 ಗಂಟೆವರೆಗೂ ನಮ್ಗೆ ಸುಷುಪ್ತಿಲಿರ್ತೀವಿ. ಅದನ್ನ ಡೀಪ್ ಸ್ಲೀಪ್ ಅಂತೀವಲ್ಲ. ಅಲ್ಲಿ ಕನಸು ಇಲ್ಲ, ಏನೂ ಇಲ್ಲ. ಮನಸ್ಸು, ಬುದ್ಧಿ ಏನು ಕೆಲಸ ಮಾಡ್ತಿಲ್ಲ. ದೇಹ ಪ್ರಕೃತಿ ತಕ್ಕಂಗೆ ಏನ್ ಕೆಲಸ ಮಾಡಬೇಕೋ ಅದಷ್ಟೇ ಆರ್ಗನ್ಸ್, ಇಂಟರ್ನಲ್ ಆರ್ಗನ್ಸ್ ಕೆಲಸ ಮಾಡ್ತಿರುತ್ತೆ. ದೇಹ ಒಂದು ಶವದ ತರ ಹಾಗೆ ಬಿದ್ದಿರುತ್ತೆ. ಅದನ್ನ ಡೀಪ್ ಸ್ಲೀಪ್ ಅಂತೀವಿ. ಅಲ್ಲಿ ನಿಜ ಸ್ವರೂಪ ತಾನು ತಾನಾಗಿ ಸುಮ್ಮನೆ ಇರುತ್ತೆ. ಅದು ಸುಷುಪ್ತಿ. ಇಂತಹ ಸುಷುಪ್ತಿ ಸ್ಥಿತಿಯನ್ನ ಎಚ್ಚರವಿದ್ದಾಗಲೂ ಅನುಭವಿಸುವುದು ತುರಿಯಾವಸ್ಥೆ. ಹೊರಗೂ ಪ್ರಪಂಚದ ಒಡನಾಡ್ತಾ ಇದ್ದೀನಿ. ಆದ್ರೆ ನನಗೆ ಥಾಟ್ ಪ್ರೋಸೆಸ್ ಇಲ್ಲ. ಯಾವ ಚಿತ್ತವೃತ್ತಿಗಳು ಇಲ್ಲ. ತಲೆಯಲ್ಲೂ ಓಡ್ತಾ ಇಲ್ಲ, ಮನಸ್ಸಲ್ಲೂ ಓಡ್ತಾ ಇಲ್ಲ. ಈ ಕ್ಷಣದಲ್ಲೇ ಬದುಕಿದೆ. ಅದು ತನ್ನ ಸ್ಥಿತಿಯಲ್ಲೇ ಸದಾಕಾಲ ನೆಲೆ ನಿಂತಿದೆ. ಅವನಿಗೆ ಹಗಲುಗನಸು ಇಲ್ಲ, ಕಣ್ಮುಚ್ಕೊಂಡ್ ಮಲಗಿದಾಗ್ಲೂ ಅವನಿಗೆ ಕನಸಿಲ್ಲ. ಯಾವುದಕ್ಕೂ ಅವನು ಅಂಟ್ಕೊಂಡಿಲ್ಲ. ಇದು ತುರಿಯಾವಸ್ಥೆ. ಈ ತುರಿಯಾವಸ್ಥೆಯಿಂದ ಮುಂದೆ ತನ್ನಲ್ಲೇ ಪೂರ್ತಿ ತಲ್ಲೀನವಾಗುವಂತಹ ಸ್ಥಿತಿ ಒಂದಿರುತ್ತೆ. ಅದು ಆತ್ಮರತಿ ಅಂತೀವಿ. ಅದು ಉನ್ಮನ ಸ್ಥಿತಿ, ಮನೋಲಯದ ಹಂತದಲ್ಲಿ ನಂತರ ಸಿಗುವಂಥದ್ದು. ಅದು ತುರಿಯಾತೀತ. ಆ ತುರಿಯಾತೀತದ ಹಂತವನ್ನ ಇಲ್ಲಿ ಅನುತ್ತರ ಅಂತ ಹೇಳ್ತಾರೆ. ಅನುತ್ತರಕ್ಕೆ ಒಟ್ಟು 16, 17 ಅರ್ಥಗಳನ್ನ ಕೊಡ್ತಾ ಹೋಗ್ಬೋದು. ಸದ್ಯಕ್ಕೆ ಸರಳವಾಗಿ ನೋಡೋಣ. ಆನಂದ ಅನ್ನೋದು ತುರಿಯಾವಸ್ಥೆ ಆದ್ರೆ, ಅನುತ್ತರ ಅನ್ನೋದು ತುರಿಯಾತೀತವಾದದ್ದು. ಅದಕ್ಕೆ ಗಾಯತ್ರಿಗೆ 3 ಪಾದಗಳು, ಹಾಗೆ ಒಳಗೆ 4ನೇ ಪಾದವೂ ಇದೆ, 5ನೇ ಪಾದವೂ ಇದೆ. ಮತ್ತೆ ಪಾದಾತೀತಳು ಅಂತ ಗಾಯತ್ರಿಯನ್ನ ವರ್ಣಿಸುವಾಗ ಹೇಳಲಾಗತ್ತೆ. ಗಾಯತ್ರಿ ಯಾಕೆ
ಮೂರು ಪಾದ ಮತ್ತೆ ಪಾದಾತೀತಳು ಅನ್ನೋದನ್ನ ಗಾಯತ್ರಿ ಸಂಬಂಧಪಟ್ಟಾಗೆ ಹಲವು ಸಂಚಿಕೆಗಳನ್ನ ಮಾಡಿದ್ದೀನಿ. ಆಸಕ್ತಿ ಅದನ್ನ ನೋಡಬಹುದು. ಇವನ ಗುಣಗಳು 5 ರೀತಿಯ ಗುಣಗಳು. ಹಾಗೆ ಅವನ ನಿಜ ಸ್ವರೂಪ ನಿನ್ನ ಭೈರವ ಸ್ವರೂಪ ನೀನ ಅಂತ ದೇವಿ ಕೇಳ್ತಾಳೆ. ಈಗಾಗಲೇ ಹಿಂದೆ ಮೊದಲ ಸಂಚಿಕೆಯಲ್ಲಿ ವಿಜ್ಞಾನ ಭೈರವ ತಂತ್ರವನ್ನ ಪರಿಚಯ ಮಾಡಿಕೊಡುವಾಗ ಹೇಳ್ತಿದ್ದೆ. ಭೈರವ ಅಂದ ತಕ್ಷಣ ಭರಣ, ರವಣ, ವಮನ ಅಂತ. ಆತನೇ ಎಲ್ಲವನ್ನು ಧರಿಸುತ್ತಾನೆ. ಆತನೇ ಎಲ್ಲವನ್ನು ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಅಥವಾ ಪ್ರೊಜೆಕ್ಟ್ ಮಾಡ್ತಾನೆ. ತದನಂತರ ಅದನ್ನ ವಾಪಸ್ ಮತ್ತೆ ಹೀರ್ಕೊಂಡ್ಬಿಡ್ತಾನೆ. ಆಮೆ ಹೇಗೆ 2 ಕೈ 2 ಕಾಲನ್ನ ಆಚೆ ತೆಗೆಯುತ್ತೆ, ಮತ್ತೆ ತಲೆ ಬಾಲ ಆಚೆ ತೆಗ್ದಿರುತ್ತೆ. ಅದು ಅಪಾಯ ಬಂತು ಮತ್ತೊಂದು ಬಂತು ಅಂದ್ರೆ ಕೈ ಕಾಲುಗಳನ್ನ ಒಳಗೆ ಎಳ್ಕೊಂಡ್ಬಿಡುತ್ತೆ. ಹಾಗೆ ಸೃಷ್ಟಿ ಅಂತ ಬಂದಾಗ ಆ ಭಗವಂತ ಎಲ್ಲವನ್ನು ಹೊರಹೊಮ್ಮಿಸ್ತಾನೆ. ಹಾಗೆ ಮತ್ತೆ ಎಲ್ಲವೂ ತನ್ನೊಳಗೆ ತಗೊಂಡ್ಬಿಡ್ತಾನೆ ಆಮೆಯ ರೀತಿ ಅನ್ನೋ ಹಾಗೆ ಭರಣ, ರವಣ, ವಮನ ಅಂತ. ಈ ಭರಣ, ರವಣ, ವಮನ ಇದೆಯಲ್ಲ, ಈ ಸೃಷ್ಟಿ, ಸ್ಥಿತಿ, ಲಯ ಇದೇ ನಿನ್ನ ತತ್ವನ? ಅಲ್ಲೇ ನೀನು ಭಗವಂತನ ಕಾಣ್ಕೋಬೇಕಾ? ನಿನ್ನ ನಿಜ ಸ್ವರೂಪ ಸೃಷ್ಟಿ, ಸ್ಥಿತಿ, ಲಯಗಳಲ್ಲೇ ಇದೆಯಾ ಅಂತ ದೇವಿ ಕೇಳ್ತಾಳೆ. ಮತ್ತೆ 3ನೇ ಪ್ರಶ್ನೆ, ಈ ನವಾತ್ಮ ಭೇದಗಳು ನೀನೇನಾ ಅಂತ ಇಲ್ಲಿ ದೇವಿ ಕೇಳ್ತಾಳೆ. ಇದು ಮುಖ್ಯವಾದ ಪ್ರಶ್ನೆ. ಓಹ್! ತ್ರಿಕಾ ಪದ್ಧತಿಯಲ್ಲಿ ಭೈರವ 9 ರೀತಿಯಲ್ಲಿ ಕೆಲಸ ಮಾಡ್ತಾನೆ ಭೈರವ ಅಂತ ಒಂದು ಕಲ್ಪನೆ. ಅಂದ್ರೆ ಅವನ ವ್ಯವಹಾರ ಏನಿದೆ, ನಾವು ಹೊರಗಿಂದ ಜಗತ್ತನ್ನು ನೋಡುವಾಗ, ಯೋಗ ಮಾರ್ಗದಲ್ಲಿ ಒಳಗೆ ನಡೆಯುವಾಗ, ನನ್ನ ಜೊತೆ ಆಗುವಂತಹ ವ್ಯವಹಾರ ಏನಿದೆ ಯೋಗದ ಅನುಭವದಲ್ಲಿ, ಮತ್ತೆ ಹೊರಗೆ ಪ್ರಪಂಚ ಸೃಷ್ಟಿ ನಡೀತಿರೋ ರೀತಿ ಏನಿದೆ, ಅದನ್ನು ನೋಡಿ 9 ರೀತಿ ಕ್ಯಾಟಗರೈಸ್ ಮಾಡಿದ್ದು. ನಾವಿದನ್ನ ಯಾಕಿಷ್ಟು ಹ್ಮ್, ಒತ್ತು ಕೊಟ್ಟು ಇದನ್ನ ಒಂದೊಂದು ಪ್ರಶ್ನೆನೂ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತೇನಾಗಿದೆ ಭೈರವ ಹೆಸರಲ್ಲಿ, ತಂತ್ರದ ಹೆಸರಲ್ಲಿ ಒಂದು ಅ ಹೊರಗಿನ ಆಚರಣೆಗೆ ಆರಂಭದಲ್ಲಿ ಹೊರಗಿನ ಆಚರಣೆಗೆ ಅಂತೇನು ರೂಪಗಳನ್ನ ಮಾಡ್ಕೊಂಡಿದ್ರು, ನಾಮರೂಪಗಳನ್ನ ಕೊಟ್ಟಿದ್ರು. ಭೈರವ ಅವನಿಗೆ ಈ ರೀತಿ ಆಕಾರ ಇರುತ್ತೆ ಮತ್ತೊಂದು ಅಂತ. ಅದನ್ನೇ ಇವತ್ತು ಗುಡಿಗುಂಡಾಂತರ ಪದ್ಧತಿಗೆ ತಂದು, ಇವತ್ತು ತಂತ್ರವನ್ನ ರೋಚಕವನ್ನಾಗಿಸಿ, ಆ ಆಕಾರವನ್ನಿಟ್ಕೊಂಡೇ ಅದು ಸುತ್ತನೇ ಹೊಸದಾಗಿ ಕಥೆಗಳೆಲ್ಲ ಕಟ್ಟು, ಈ ರೀತಿನೇ ತಂತ್ರ ಇತ್ತು, ಈ ರೀತಿ ವಿಲಕ್ಷಣವಾಗಿತ್ತು ಅಂತೆಲ್ಲ ಅದ್ರ ಸುತ್ತನೇ ಕತೆ ಕಟ್ಬಿಟ್ಟಿರ್ತಾರೆ. ಒಂದು ಪದ್ಧತಿ ಬರುತ್ತೆ ಅದರಲ್ಲಿ. ಶಕ್ತಿ ತಲೆಯನ್ನ ಕಡಿದಿರ್ತಾಳೆ, ಅದನ್ನ ಕೈಲಿ ಹೀಗೆ ಹಿಡ್ಕೊಂಡಿರ್ತಾಳೆ. ಅಲ್ಲಿಂದ 2 ಕಡೆ ರಕ್ತ ಹೀಗೆ ಚಿಮ್ತಾ ತಲೆಯಿಂದ. ಅದನ್ನ ಇಬ್ರು ಡಾಕಿಣಿಯರು ನಿಂತ್ಕೊಂಡು ಅದನ್ನ ಕುಡಿತಾ ಇರ್ತಾರೆ ಅಂತ. ಇದು ಚಿನ್ನಮಸ್ತಕ ಅಂತ ಕರಿತೀವಿ ಅದನ್ನ. ಹೊರಗಿಂದ ಅದ್ ನೋಡಿದ ತಕ್ಷಣ ಇಲ್ಲಿ ನರಬಲಿನೇ ಕೊಡ್ತಾ ಇದ್ರು, ರಕ್ತ ಕುಡಿತಿದ್ರು, ಡಾಕಿಣಿಯರೆಲ್ಲ ರಕ್ತ ಕುಡಿತಿದ್ರು. ಹೀಗೆ ಆಹ್, ಅದ್ರ ಸುತ್ತನೇ ಕತೆ ಕಟ್ಬಿಡ್ತಾರೆ. ಚಿನ್ನಮಸ್ತಕ ವಿಷಯದಲ್ಲಿ. ಅದಕ್ಕೆ ಹಲವಾರು ಶಕ್ತಿಗಳೆಲ್ಲ ಬರಿತಿತ್ತು ಅಂತೆಲ್ಲ ಕತೆ ಕಟ್ತಾರೆ. ಆದ್ರೆ ಇದು ಅಹ್, ವಿಶುದ್ಧಿಯಿಂದ ಮೇಲೆ ಏರಿದಾಗ, ಅವನ ಅಹಂಕಾರವನ್ನ ಅಹ್, ಕಡ್ದಾಗ, ಒಳಗೆ ಅಹಂಕಾರವನ್ನ ಅ ಕೊಂದಾಗ, ವಿಶುದ್ಧಿಯಿಂದ ಮೇಲೆ ಏರಿ ಅಹಂಕಾರವನ್ನ ಕೊಂದಾಗ, ನನಗೆ ಅಮೃತದ ಅನುಭವ ಆಗಕ್ಕೆ ಶುರು ಆಗುತ್ತೆ. ಅದು ಅಮೃತ ಹೊರಹೊಮ್ಮಕ್ಕೆ ಶುರು ಆಗುತ್ತೆ. ಆಗ ಇಡ ಮತ್ತೆ ಪಿಂಗಳ ನಾಡಿಯಲ್ಲಿ ಶಕ್ತಿ ಸಂಚಲನ ಆಗತ್ತೆ. ಸೊ ಅಕ್ಕಪಕ್ಕ 2 ಅಹ್, ದೇವಿಯರಿದ್ದಾರೆ ಅಂತಂದ್ರೆ ಡಾಕಿಣಿಯರು. ಅದು ಇಡ ಮತ್ತೆ ಪಿಂಗಳ ನಾಡಿಗಳ ಪ್ರತೀಕ. ಒಳಗಿಂದ ಏನು ರಕ್ತ ಹೊರಹೊಮ್ತಾ ಇದೆ, ಅದು ಅಮೃತ ರಸದ ಪ್ರತೀಕ. ಆದ್ರೆ ಜನ ಇವತ್ತೇನ್ ಮಾಡಿದ್ದಾರೆ ಅಂದ್ರೆ ಚಿನ್ನಮಸ್ತಕದಲ್ಲಿ ತಲೆ ಕಡಿತಿದ್ರು, ನರಬಲಿ ಇರ್ತಿತ್ತು, ರಕ್ತ ಕುಡಿಯುವಂತ ಪದ್ಧತಿ ಇತ್ತು, ಹಲವಾರು ಸಿದ್ಧಿಗಳಿತ್ತು ಅಂತ ಹುಚ್ಚುಚ್ಚು ಕಥೆಗಳನ್ನ ಕಟ್ತಾರೆ. ಅಧ್ಯಾತ್ಮವನ್ನ ರೋಚಕ ಮಾಡಿಟ್ಟಿದ್ದಾರೆ. ಅದನ್ನೇ ನಿಜ ಅಂತ ಜನ ನಂಬೋ ಹಾಗಾಗಿದೆ. ಆದ್ರೆ ಹ್ಮ್, ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತಹ ತಂತ್ರಗಳೇನಿದೆ, ಅದರಲ್ಲಿ ಈ ರೀತಿಯ ವಿಲಕ್ಷಣವಾದ ಚಿತ್ರಗಳನ್ನ ಮಾಡಿದ್ದು, ಒಳಗೆ ರೂಪಕಗಳು ಬೇರೆನೇ ಇರ್ತಿತ್ತು. ಹೊರಗಿಂದ ಮಾತ್ರ ಭೀಕರವಾಗಿ ಕಾಣೋ ಹಾಗಿರ್ತಿತ್ತು ಹೊರತುವೆ, ಅವರು ಒಳಗಿನ ಉದ್ದೇಶ ಅದಿರ್ಲಿಲ್ಲ. ಹಾಗಾಗಿ ಭೈರವನ ಸುತ್ತಲೂ ತಂತ್ರ ಅಂತ ಬಂದಾಗ ಹಲವಾರು ಈ ರೀತಿ ವಿಲಕ್ಷಣವಾದಂತಹ ರೋಚಕವಾದಂತಹ ವಿಷಯಗಳನ್ನಿಟ್ಕೊಂಡು ಅದನ್ನ ಒಂದು ಎಂಟರ್‌ಟೈನಿಂಗ್ ಫ್ಯಾಕ್ಟರ್ ಮಾಡಿಟ್ಬಿಟ್ಟಿದ್ದಾರೆ. ವ್ಯೂಸ್‌ಗೋಸ್ಕರನೋ, ಫಾಲೋವರ್ಸ್ ಜಾಸ್ತಿ ಆಗ್ಲಿ ಅಂತನೋ, ನನ್ನ ಹತ್ರ ಜಾಸ್ತಿ ಜನ ಬರ್ಲಿ ಅಂತನೋ, ನಾನಾ ಕಾರಣಗಳಿಗೆ ಅದನ್ನ ರೋಚಕಗೊಳಿಸಿದ್ದಾರೆ. ಯಾರು ಹೆಚ್ಚು ರೋಚಕವಾಗಿ ಮಾತಾಡ್ತಾರೋ ಅವ್ರನ್ನ ಹೆಚ್ಚು ಜನ ಕೇಳ್ತಾರೆ. ಇವತ್ತು ಜನಕ್ಕೆ ಅಧ್ಯಾತ್ಮ ಯಾವುದು, ರೋಚಕತೆ ಯಾವುದು ಗೊತ್ತಾಗದಿರೋ ಮಟ್ಟಿಗೆ ಇವತ್ತು 2 ಮಿಕ್ಸ್ ಆಗ್ಬಿಟ್ಟು ಒಂದು ರಾಡಿ ಆಗ್ಬಿಟ್ಟಿದೆ ಅಧ್ಯಾತ್ಮ. ಹಾಗೆ ಇದನ್ನ ಬಿಡಿಸಿ ಹೇಳುವ ಪ್ರಯತ್ನ ಅಷ್ಟೇ. ಇಲ್ಲಿ ವ್ ಸು ಭೈರವನ ಅಥವಾ ಭಗವಂತ, ತತ್ವ ಅದೇನ್ ಬೇಕಾದ್ರೂ ಕರೆಯೋಣ. ಅದರ ವ್ಯವಹಾರವನ್ನ 9 ಬಗೆಯಲ್ಲಿ ಡಿವೈಡ್ ಮಾಡಿರ್ತಾರೆ. ಶಿವ, ಸದಾಶಿವ, ಈಶ್ವರ, ವಿದ್ಯ, ಮಾಯ, ಕಲಾ, ನಿಯತಿ, ಪುರುಷ, ಪ್ರಕೃತಿ. ಇದು ಪೂರ್ತಿ ವಿವರಣೆಗೆ ಹೋಗಕ್ ಹೋಗಲ್ಲ. ಅದಕ್ಕೆ ಪ್ರತ್ಯೇಕವಾಗಿ ಒಂದಿನ ನೋಡೋಣ.
9 ರೀತಿಯಲ್ಲಿ ಅದು ಪ್ರಕೃತಿಯಾಗಿ ಭಗವಂತ ವ್ಯವಹರಿಸ್ತಾನೆ. ಪುರುಷನಾಗಿ, ಪುರ ಅಂದ್ರೆ ದೇಹವೇ ಪುರ, ಅಂದ್ರೆ ಇರುವವನು, ಒಳಗಿರುವವನು, ಅವನು ಒಳಗಿದ್ದು ಕೆಲಸ ಮಾಡ್ತಾ ಇದ್ದಾನೆ. ಶಿವನಾಗಿ ಮಂಗಳವಾಗಿ ಕೆಲಸ ಮಾಡ್ತಾ ಇದ್ದಾನೆ, ಸದಾಶಿವ ಆನಂದವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೆ ನಿಯತಿಯಾಗಿ ನಮ್ಮನ್ನ ಹುಟ್ಟಿಸ್ತಾನೆ, ಸಾಯಿಸ್ತಾನೆ. ಪ್ರತಿಯೊಂದು ಹುಟ್ಟು ಸಾವಿನ ಒಳಗೆ ಸಿಕ್ಕಾಕೊಂಡ್ರಿಂದ ಅವನ ನಿಯತಿ ಅದರಲ್ಲಿ ನಮ್ಮನ್ನ ಬಂಧಿಸಿದ ಇಡೀ ಸೃಷ್ಟಿಯೇ ಹುಟ್ಟು ಮತ್ತು ಸಾವಿನ ಒಳಗೆ ಬಂದಿಯಾಗಿದೆ. ಹಾಗೆ ಅವನು ನಿಯತಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹೀಗೆ ಹಲವು ಅರ್ಥಗಳು ನಮ್ಮದಲ್ಲಿ ಬರ್ತಾ ಹೋಗುತ್ತೆ. ಇದೆಲ್ಲವೂ ಹಾಗಾದ್ರೆ ಈ ರೀತಿ ವ್ಯವಹಾರಗಳು ನೀನೇನಾ ಅಂತ ದೇವಿ ಕೇಳ್ತಾಳೆ. ಹಾಗೆ ಈ 9 ನಾಮಗಳೇನಿದೆ, ನವಾತ್ಮ ಅಂತ ಏನ್ ಹೇಳಿದ್ರು, ಆ ನವಾತ್ಮಕ್ಕೆ ಒಂದೊಂದಕ್ಕೂ ಒಂದೊಂದು ಬೀಜಾಕ್ಷರ ಇದೆ. ಇದು ಬರೀ ರೂಪಕ್ಕೆ ಹೊರಗಿಂದಕ್ಕೆ ಸಂಬಂಧಪಟ್ಟಿದ್ದಲ್ಲ. 9 ಇದ್ದ ತಕ್ಷಣ 9ಕ್ಕೆ ಅದೊಂದು ವಿಗ್ರಹ ಮಾಡಿ ಪೂಜೆ ಮಾಡ್ಕೊಂಡು ಕೂರೋದಲ್ಲ. 9 ವ್ಯವಹಾರಕ್ಕೂ 9 ಬೀಜಾಕ್ಷರಗಳಿದೆ. ಇದು ತ್ರಿಕಾ ಪದ್ಧತಿಯಲ್ಲಿ, ಕಾಶ್ಮೀರಿ ಶೈವಿಸಮ್ ಅಲ್ಲಿ ದೀಕ್ಷೆಗೆ ಒಳಪಟ್ಟಾಗ ಅದನ್ನ ಹೇಳ್ಕೊಡ್ಲಾಗುತ್ತೆ. ಅದಕ್ಕೆ ಓಂಕಾರವನ್ನ ಹಚ್ಚಿ ಬೀಜ ಮಂತ್ರಗಳನ್ನ ಕೊಟ್ಟು ಇದನ್ನ ಹೀಗೆ ಉಪಾಸನೆ ಮಾಡಿದ್ರೆ ಇಂತಿಂಥ ವ್ಯವಹಾರದಿಂದ ಮೀರೋದಕ್ಕೆ ಸಾಧ್ಯ ಅಂತ ಬೀಜಾಕ್ಷರಗಳನ್ನ ಕೊಟ್ಟು 9 ರೀತಿಯಲ್ಲಿ ಮೇಲಕ್ಕೆ ಏರ್ತಾ ಹೋಗೋದು. ಅದನ್ನೇ ನವದುರ್ಗೆಯರು ಅಂತ ಕರೆದಿತ್ತು. ನಮ್ಮಲ್ಲೇ 9 ವ್ಯವಹಾರಗಳಿದೆ. ಆ 9 ವ್ಯವಹಾರಗಳನ್ನು ಮೀರ್ತಾ ಹೋಗೋದು. ಅದು ಮೀರಿದಾಗ ಕೊನೆಗೆ ಹತ್ತನೇ ಸಿಗೋದು ಅನುತ್ತರ. ಅಲ್ಲಿ ಬೀಜಾಕ್ಷರವಿಲ್ಲ. ಅದು ಸ್ಥಿತಿ ಯೋಗ ಮಾರ್ಗದಲ್ಲಿ. ಯಾವುದು ತ್ರಿಕಾ ಪದ್ಧತಿಯಲ್ಲಿ. ಹಾಗೆ ಈ 9 ಕೂಡ ನೀನೇನಾ ಅಂತ ದೇವಿ ಕೇಳ್ತಾಳೆ. ಹಾಗೆ ಮುಂದೆ ಒಂದು ಪ್ರಶ್ನೆ, ನೀನು ತ್ರಿಶಿರ ಭೇದ ನೀನೇನಾ ಅಂತ ಕೇಳ್ತಾಳೆ. ತ್ರಿಶಿರ ಅಂದ್ರೆ 3 ಶಿರ ತಲೆ ಇದೆ ಅಂತ. ಅಂದ್ರೆ ನರ, ಶಿವ ಮತ್ತೆ ಶಿವೆ, ಇವು 3 ವಿಧಗಳು ಅಂತ. ನಾನಾಗ್ಲೇ ಹೇಳ್ದಂಗೆ ಪರಮಶಿವ ಯಾರಿರ್ತಾರೆ, ಆ ಪರಮಶಿವ ಸೃಷ್ಟಿಯನ್ನ ಮಾಡುವಾಗ ಶಕ್ತಿಯ ಸಹಾಯದಿಂದ ಆತನೇ ಹ್ಮ್, ಶಿವನಾಗಿದ್ದು ಅವನು ತನ್ನ ಮೇಲೆ ಎಲ್ಲ ಕಲೆಗಳನ್ನು ಹಾಕೊಂಡ್ಬಿಟ್ಟಿರ್ತಾನೆ. ಹಾಗೆ ತನ್ನನ್ನು ತಾನು ಆತ್ಮ ಅದನ್ನ ಈ ದೇಹವೇ ನಾನು ಅನ್ಕೊಂಡು ಸಂಕುಚಿತಗೊಳಿಸ್ಕೊಂಡಿರ್ತಾನೆ ತನಗೆ ತಾನೇ. ಯಾವಾಗ ತನ್ನ ನಿಜ ಸ್ವರೂಪ ಅರ್ಥವಾಗುತ್ತೆ, ಆಗ ನರ ಹೋಗಿ ಶಿವ ಆಗ್ತಾನೆ. ಆ ಸ್ಥಿತಿಯನ್ನ ಹಂತಕ್ಕೆ ತಲುಪ್ತಾನೆ ಅನ್ನೋದು ಒಂದು ಪ್ರತೀತಿ. ಅದನ್ನ ರಿಕಾಗ್ನಿಷನ್, ಪ್ರತ್ಯಾಭಿಜ್ಞ ಅಂತ ತ್ರಿಕಾ ಪದ್ಧತಿಯಲ್ಲಿ ಕರೆಯೋದು. ಹಾಗೆ ಈ 3 ನೀನೇನಾ? ಹಾಗಾದ್ರೆ ನರ ನೀನೆ, ಶಕ್ತಿಯು ನೀನೆ, ಮತ್ತೆ ಶಿವನು ನೀನೇನಾ? ಈ 3 ಭೇದಗಳಲ್ಲೂ ನಿನ್ನ ತತ್ವ ಇದೆಯಾ ಅಂತ ಇಲ್ಲಿ ದೇವಿ ಕೇಳ್ತಾಳೆ. ಇದನ್ನ ತ್ರಿಶಿರ ಅಂದ ತಕ್ಷಣ ನಾವು ಶಿವನಿಗೆ 5 ತಲೆ, ಸಾಮಾನ್ಯ ಕಾಶ್ಮೀರಿ ಶೈವಿಸಮ್ ಅಲ್ಲಿ ಮತ್ತೊಂದನ್ನು ನೋಡುವಾಗ ಶಿವನಿಗೆ 5 ತಲೆ, 3 ತಲೆ ಹಾಗೆಲ್ಲ ತೋರ್ಸೋದಿದೆ. ಅವನಿಗೆ 5 ತಲೆಗಳು, 2 ತಲೆ, ಅದ್ರ ಮೇಲೆ 2 ತಲೆ, ಅದ್ರ ಮೇಲೆ 1 ತಲೆ ಅಂತೆಲ್ಲ ಕಾಣುತ್ತೆ. ಇದನ್ನ ಈ 5 ತಲೆಗಳ ವಿಷಯಕ್ಕೆ ಬಂದಾಗ ಅಲ್ಲಮ ಪ್ರಭು ತುಂಬಾ ಸೊಗಸಾಗಿ ಅದನ್ನ ವಚನಗಳಲ್ಲಿ ಅದನ್ನ ವಿವರಿಸಿ ಹೇಳಿದ್ದಾನೆ. ಹೊರಗಿಂದ ನೋಡುವಾಗ ಬೆಡಗಿನ ಭಾಷೆ ಅನ್ಸುತ್ತೆ. ಆದ್ರೆ ಒಳಗೆ ಇದೆ ಈ ಪದ್ಧತಿಗಳನ್ನೇ ತುಂಬಾ ಸರಳವಾಗಿ, ಸೊಗಸಾಗಿ ವಿವರಿಸಿದ್ದಾನೆ. ನಮ್ಗಿಂಥವೆಲ್ಲ ಹೊರಗಿನ ವಿಚಾರಗಳು, ನಾಥಪ್ಪಂಥದ್ದು, ಕಾಶ್ಮೀರಿ ಶೈವಿಸಮ್‌ದು, ಹೀಗೆ ಹಲವಾರು ಶಿವರಹಸ್ಯ, ಶಿವಸೂತ್ರ ಇಂಥದ ಅ ಒಂದು ಶಾಸ್ತ್ರಗಳ ಜ್ಞಾನ, ಹಾಗೆ ಯೋಗ ಮಾರ್ಗದಲ್ಲಿ ಅನುಭವ, ಇವೆರಡೂ ಇದ್ರೆ ಅಲ್ಲಮನ ವಚನಗಳು ಬೇರೆ ರೀತಿಯಲ್ಲೇ ಕಾಣ್ತಾ ಹೋಗುತ್ತೆ. ಇಷ್ಟೆಲ್ಲ ಜ್ಞಾನ ಆತನಲ್ಲಿ ಇದ್ದಿದ್ದನ್ನ ಎಷ್ಟು ಸರಳವಾಗಿ ಕಟ್ಟಿಕೊಟ್ಟಿದ್ದಾನಲ್ಲ, ಕಡಿಮೆ ಸಾಲುಗಳಲ್ಲಿ ಅಲ್ಲಮ, ಅದು ಕನ್ನಡದಲ್ಲಿ ಅಷ್ಟು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾನಲ್ಲ ಅಂತ ಅಚ್ಚರಿ ಆಗತ್ತೆ. ಮತ್ತೆ ಅಲ್ಲಮನ ಬಗ್ಗೆ ಅಷ್ಟು ಪ್ರೀತಿ ಬರುತ್ತೆ. ಅಲ್ಲಮನನ್ನ ಪಡೆದಿದ್ದಕ್ಕೆ ನಾವು ಎಷ್ಟು ಧನ್ಯರು ಅಂತ ನಮಗೆ ಅರಿವಾಗ್ತಾ ಹೋಗುತ್ತೆ. ಹಾಗೆ ತ್ರಿಶಿರ ಅಂದ ತಕ್ಷಣ ಮತ್ತೆ 3 ತಲೆ ಇಟ್ಕೊಂಡು ಅದು ವಿಗ್ರಹ ಮಾಡಿ ಪೂಜೆ ಮಾಡ್ಕೊಂಡು ಕೂರೋದಲ್ಲ. ಇಲ್ಲಿ ದಿನಕ್ಕೊಂದು ಹೊಸ ದೇವ್ರು ಬೇಕು ಈ ದೇಶಕ್ಕೆ. ಹೊಸ ದೇವ್ರು ಬರ್ಬೇಕು, ಅದಕ್ಕೆ ಹೊಸ ಗುಡಿ ಆಗ್ಬೇಕು, ಒಂದಷ್ಟು ಹೊಸ ಕಥೆಗಳು, ಒಂದಷ್ಟು ಹೊಸ ಪವಾಡ. ಆ ದೇವಸ್ಥಾನಕ್ಕೆ ಹೋದ್ರೆ ಹಿಂಗಾಗತ್ತೆ, ಈ ದೇವಸ್ಥಾನಕ್ಕೆ ಹೋದ್ರೆ ಹಂಗಾಗತ್ತೆ. ಅವನನ್ನು ಕಾಣಿಸೇ ಬಿಟ್ಟ ಅಂತೆಲ್ಲ ಮಾಡ್ಕೊಂಡು ಇವತ್ತು ದೊಡ್ಡ ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಇವತ್ತಲ್ಲ, ಅದು ಅವತ್ತಿಂದನೂ ನಡೀತಾ ಬಂದಿದೆ. ಪ್ರತಿ ಧರ್ಮದಲ್ಲೂ, ಪ್ರತಿ ದೇಶದಲ್ಲೂ ಅದು ಇದ್ದಿದ್ದೇ. ಹಾಗೆ ಅದು ಎಲ್ಲ ಕಡೆ ಇದೆ ಅಂದ ತಕ್ಷಣ ಅದನ್ನ ಒಪ್ಕೊಳ್ಳಕ್ಕಾಗಲ್ಲ. ಮೂಢನಂಬಿಕೆಯಿಂದ ಹೊರಗೆ ಕರ್ಕೊಂಬರಲೇಬೇಕಾಗತ್ತೆ. ಅದಕ್ಕೆ ಆಗಾಗ ಪ್ರಯತ್ನ ನಡೀತಾನೆ ಇರುತ್ತೆ. ಅದು ಸಂಪೂರ್ಣವಾಗಿ ಫಲ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾರಿಗೆ ನಿಜವಾಗ್ಲೂ ಅದು ಸತ್ವ ಅರ್ಥ ಆಗತ್ತೋ ಅವ್ರು ಅದರಿಂದ ಹೊರಗೆ ಬರ್ತಾರೆ ಅಷ್ಟೇ. ಇಡೀ ಸಮಾಜವನ್ನ ಹೊರಗೆ ಕರ್ಕೊಂಬರಕ್ಕಾಗತ್ತದ ಅನ್ನೋದನ್ನ ನನಗಂತೂ ಆ ನಂಬಿಕೆ ಇಲ್ಲ. ಈಗಂತೂ ಮತ್ತಷ್ಟು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ತಾರ್ಕಿಕವಾಗಿ ಯೋಚನೆ ಮಾಡೋ ಶಕ್ತಿನ ಇಡೀ ಇಡೀ ಪ್ರಪಂಚದ ಎಲ್ಲಾ ಮೂಲೆಯಲ್ಲೂ ಕಳ್ಕೊಂಡಿರೋದ್ರಿಂದ ಅದರಿಂದ ಹೊರಗೆ ಕರ್ಕೊಂಬರೋದು ತುಂಬಾ ಕಷ್ಟ ಆಗಿದೆ. ಇದರಲ್ಲೊಂದು ಚಿಕ್ಕ ಪ್ರಯತ್ನ ಅಷ್ಟೇ. ಆಶಾದಾಯಕವಾಗಿ ಎಲ್ಲವನ್ನೂ ನೋಡೋದ್ರಿಂದ ನಾನು ಬಹುಶಃ ಒಂದು 1000 ಜನರಲ್ಲಿ ಒಬ್ಬ ಅನ್ನೋದು ಆಚೆ ಬರ್ತಾನೇನೋ ಅನ್ನೋ ಒಂದು ಆಶಾದಾಯಕ ಉದ್ದೇಶದಿಂದ ಈ ಪ್ರಯತ್ನಗಳು. ಹಾಗೆ ಇದು 3 ತಲೆ ನರ, ಶಿವ ಮತ್ತೆ ಶಕ್ತಿ ಶಿವೆ. ಈ 3 ತಲೆ ಇದೆ, ಶಿರ 3 ರೂಪಗಳೇನಿದೆ. ಇದರಲ್ಲಿ ನಿನ್ನ ತತ್ವ ಇದೆಯಾ ಅಂತ ದೇವಿ ಕೇಳ್ತಾಳೆ. ಹಾಗೆ ಮುಂದೆ ಶಿವ, ಶಕ್ತಿ, ನರನ ಸೌಬೀಜಾಕ್ಷರ ಅಂತ ಕರೆಯಲಾಗುತ್ತೆ. ಇದನ್ನ ಮತ್ತೆ ಡಿವೈಡ್ ಮಾಡ್ಬೋದು. ಸ, ಔ, ಅಹ ಇದು ವಿಸರ್ಗ.
ಸೊ ಈ 3 ನಮ್ಮಲ್ಲೇ 3 ಲೋಕ ಇದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಭುವಃ, ಸುವಃ, ಆಜ್ಞಾಚಕ್ರ, ಅ, ಸ ಅನಾಹತ ಮತ್ತೆ ಸಹಸ್ರ ಇವೇ 3 ಲೋಕಗಳು. ಇದಕ್ಕೆ 3 ಆಗಿ ಡಿವೈಡ್ ಮಾಡೋದು. ಆ, ಉ, ಮ ಆಗಿ ಡಿವೈಡ್ ಮಾಡ್ಬೋದು. ಆಜ್ಞಾಚಕ್ರ ಆ ಆದ್ರೆ, ಅನಾಹತ ಉ, ಸಹಸ್ರ ಇದನ್ನ ಹೇಗ್ ಬೇಕಾದ್ರೆ ಡಿವೈಡ್ ಮಾಡ್ಬೋದು. ಇದು 3 ಲೋಕಗಳು. ಸೊ ಇದನ್ನ ಮತ್ತೆ ಸ, ಔ, ಅಹ, ಸ, ಔ, ಅಹ ಈ 3 ಆಗಿ ಡಿವೈಡ್ ಮಾಡ್ತಾರೆ. ಸ ಬಂದು ಆಜ್ಞಾ, ಔ ಬಂದು ಅನಾಹತ, ವಿಸರ್ಗ ಬಂದು ಇಲ್ಲಿ ಸಹಸ್ರಾರ. ಅಹ ಇಸ್ ಅನ್ ಎಕ್ಸ್‌ಪ್ರೆಷನ್. ಆಹಾ ಅಂತೀವಲ್ಲ, ಆ ರೀತಿ ಎಕ್ಸ್‌ಪ್ರೆಷನ್ ಅಲ್ಲಿ ಸಹಸ್ರಾರಕ್ಕೆ ಬಂದು ಭಗವಂತ ಅಥವಾ ಸತ್ಯ ಆ ನಿಜ ಸ್ವರೂಪದ ಅರಿವೇನಿದೆ ಅದಾದಾಗ ಆ ಉದ್ಗಾರ ಅಹ, ಆ ವಿಸರ್ಗ. ಹಾಗೆ ಈ 3ರಲ್ಲಿ ಅದು ನೀನೇನಾ? ಸಾ ಕೂಡ ನೀನೇನೆ, ಅವು ಕೂಡ ನೀನೆ, ಅಹ ಕೂಡ ನೀನೇನಾ ಅಂತ ಇಲ್ಲಿ ಶಕ್ತಿ ಕೇಳ್ತಾಳೆ. ಇದು ಯೋಗ ಮಾರ್ಗದಲ್ಲಿ ಕೊಡುವಂತಹ ಬೀಜಾಕ್ಷರದಲ್ಲಿ 3 ಚಕ್ರಗಳಲ್ಲಿ ಉಪಾಸನೆ ಮಾಡುವಂಥದ್ದು. ಅದು ನರ, ಮತ್ತೆ ಶಿವ, ಮತ್ತೆ ಶಿವೆ. ಇಲ್ಲಿ ನರ, ಇಲ್ಲಿ ಶಿವೆ, ಇಲ್ಲಿ ಶಕ್ತಿ. ಆಜ್ಞಾದಲ್ಲಿ ನರ, ಅನಾಹತದಲ್ಲಿ ಶಿವೆ, ಸಹಸ್ರಾರದಲ್ಲಿ ಶಿವ. ಈ 3ರ ಮಿಲನ ಅಂತ ಅನ್ಬಹುದು. ಇದು ಮಿಥುನ ಯೋಗ ಅಂತ. ಸೊ ಹೀಗಾಗಿ ಇದು ಎಲ್ಲವೂ ಮೇಲ್ನೋಟಕ್ಕೆ ಒಂದು ರೂಪವಾಗಿ ಕಂಡ್ರೆ, ಒಳಗೆ ಮತ್ತೆ ಅದು ಅ, ಬೇರೆಯದ್ದೇ ಆಗಿರುತ್ತೆ. ಇದಕ್ಕೆ ಅಂಗನ್ಯಾಸ, ಕರನ್ಯಾಸ ಅಂತೆಲ್ಲ ಅ, ದೀಕ್ಷಾ ಪದ್ಧತಿಯಲ್ಲಿ, ತ್ರಿಕಾ ಪದ್ಧತಿಯಲ್ಲಿ ನೀಡಲಾಗುತ್ತೆ. ಅದರ ಮೇಲೆ ಈ ಇದನ್ನ ಉಪಾಸನೆ ಮಾಡುವಂಥದ್ದು. ಹಾಗೆ ಇದೆಲ್ಲವೂ ನೀನೇನಾ ಅಂತ ಇಲ್ಲಿ ಅ, ದೇವಿ ಕೇಳ್ತಾ ಹೋಗ್ತಾಳೆ. ಹಾಗೆ ಇಲ್ಲಿ ಮುಂದಿನ ಪ್ರಶ್ನೆ 3 ಶಕ್ತಿಗಳು ನೀನೇನಾ ಅಂತ ಇಲ್ಲಿ ದೇವಿ ಕೇಳ್ತಾಳೆ. ತ್ರಿಕಾ ಪದ್ಧತಿಯಲ್ಲಿ ಓವರಾಲ್ ಶಕ್ತಿಯನ್ನ ಭಗವಂತ ವ್ಯವಹರಿಸೋ ರೀತಿನ, ಭೈರವ ವ್ಯವಹರಿಸೋ ರೀತಿನ 3 ಆಗಿ ಡಿವೈಡ್ ಮಾಡಲಾಗುತ್ತೆ. ಪರ, ಪರಾಪರ ಮತ್ತೆ ಅಪರ ಅಂತ. ಪರ ಅಂದ್ರೆ ಅವನ ನಿಜ ಸ್ವರೂಪ ಹೇಗಿದೆಯೋ ಹಾಗಿರುವಂಥದ್ದು. ಆ ಪರಾಶಕ್ತಿಯ ಜೊತೆಗೆ, ಅಪರ ಜೊತೆಗೆ ಶಕ್ತಿ ಸೇರುತ್ತೆ. ಅವನು ಪ್ರಕಾಶನಾಗಿದ್ದಾನೆ, ಈಕೆ ವಿಮರ್ಶೆಯಾಗಿದ್ದಾಳೆ. ಮಧ್ಯ ಸ್ಪಂದ ಅಂದ್ರೆ ಪರತತ್ವ ಏನಿದೆ ಅದು ಹಾಗೇ ಇದೆ. ಅದನ್ನ ಅದು ಅಂತ ಉಪನಿಷತ್ತು. ಲಾವೋಸು ಅದನ್ನ ಪಥ, ಮಾರ್ಗ ಅಂದ. ಎಲ್ರೂ ಒಂದೊಂದು ಹೆಸರು ಕರೀತಾರೆ. ಎಲ್ಲವೂ ಕೊನೆಗೆ ಒಂದೇ ಆಗಿರುತ್ತೆ. ಈ ಪರ ಏನಿದೆ ಅದು ಹಾಗೇ ಇದೆ. ಅದು ನಿರ್ಗುಣವಾಗಿದೆ ಅಥವಾ ತಾನು ತಾನಾಗಿದೆ. ತಾನು ತಾನಾಗಿರುವುದು ಉಪನಿಷತ್ತುಗಳ ಹಾಗೆ ಮೊದಲು ಏನೂ ಇರಲಿಲ್ಲ. ಅದೊಂದೇ ಇತ್ತು. ಅದು ಎರಡಾಯ್ತು. ಸೊ ಹಾಗೆ ಪರ ಏನಿದೆ ಅಲ್ಲಿ ಶಿವ, ಶಕ್ತಿ ಈ ಭೇದವೂ ಇಲ್ಲ. ಅದು ಸದಾಶಿವನೂ ಹೊರತರದ್ದು ಪರ. ಆ ಪರ ಏನ್ ಮಾಡುತ್ತೆ ಎರಡಾಗಬೇಕು ಅಂತ ನಿರ್ಧರಿಸಿದಾಗ ಅಪರ ಶಿವಶಕ್ತಿಯಾಗುತ್ತೆ. ಈ ಶಿವಶಕ್ತಿ ಆದಾಗ ಇದೇನ್ ಮಾಡುತ್ತೆ, ನಾನು ಸೃಷ್ಟಿ ಮಾಡಬೇಕು ಅಂತ ಶಿವನಿಗನ್ಸುತ್ತೆ. ಆಗ ಶಿವೆ ಸ್ಪಂದಿಸ್ತಾಳೆ. ಇದು ಸ್ಪಂದ, ಮಿಡಿಯುವಿಕೆ, ಸ್ಪಂದನೆ. ಈ ಸ್ಪಂದನೆ ಆಗಬೇಕು ಅಂದಾಗ ಈತ ಪ್ರಕಾಶ ಆಗ್ತಾನೆ, ಈಕೆ ವಿಮರ್ಶೆ ಆಗ್ತಾಳೆ. ಅಂದ್ರೆ ಶಿವ ಸೃಷ್ಟಿ ಮಾಡಬೇಕು ಅನ್ಕೊಂಡ, ಶಿವೆ ಸ್ಪಂದಿಸಿದ್ಲು. ಈತ ಪ್ರಕಾಶ, ಆತನೇ ಬೆಳಕಾಗಿದ್ದಾನೆ. ಬೆಳಕಿನ ಸಹಾಯದಲ್ಲಿ ಪೂರ್ತಿ ಆ ಬೆಳಕನ್ನ ಬಳಸ್ಕೊಂಡು ಇಡೀ ಸೃಷ್ಟಿಯನ್ನ ಮಾಡ್ತಾಳೆ. ಅದು ವಿಮರ್ಶ, ಅದು ಪ್ರಕಟಗೊಳ್ಳುತ್ತೆ. ಅದಕ್ಕೆ ಭರಣ, ರಮಣ, ವಮನ ಅಂದಿದ್ದು. ಈ ಪರತತ್ವವೇ ಕೊನೆಗೆ ತಾನೇ ಪ್ರಕಾಶವಾಗತ್ತೆ. ಗೋಚರವಾಗಬೇಕು ಅಂತ ಅನ್ಸುತ್ತೆ. ಆ ಬಯಲು ಬಯಲಾಗತ್ತೆ. ಆ ಬಯಲು ಬಯಲನ್ನೇ ಬಿತ್ತತ್ತೆ. ಪರ ಎನ್ನುವ ಬಯಲು ಬಿತ್ತತ್ತೆ. ಶಿವ ಮತ್ತೆ ಶಿವೆಯಾಗಿ ಬಯಲನ್ನ ಬಿತ್ತತ್ತೆ. ಬಯಲನ್ನ ಬಿತ್ತಿ ಬಯಲು ಬಯಲಾಗತ್ತೆ. ಆಗ ಪರ ಪ್ರಕಾಶವಾಗಿ ವಿಮರ್ಶವಾಗತ್ತೆ. ಬಯಲನ್ನ ಬಿತ್ತಿ ಬಯಲು ಬಯಲಾಗತ್ತೆ. ಅದು ಗೋಚರಗೊಳ್ಳುತ್ತೆ, ಸೃಷ್ಟಿಯಾಗತ್ತೆ ಎಲ್ಲವೂ. ಆಗ ಬಯಲೇ ಬದುಕು, ನಿಮಗೆ ಬಯಲೇ ಸಾವು, ಬಯಲೇ ಪ್ರಪಂಚ. ಅದೇ ಎಲ್ಲವೂ ಕೊನೆಗೆ ಆತನೇ ಎಲ್ಲ ಕಡೆಯೂ ಇದ್ದಾನೆ, ಬೆಳಕಾಗಿದ್ದಾನೆ. ಹಾಗೆ ಬಯಲನ್ನು ಬಿತ್ತಿ ಬಯಲು ಬಯಲಾಯಿತು ಅಂತ ಅಲ್ಲಮ ಹಲವು ರೀತಿಯಲ್ಲಿ ಹೇಳ್ತಾನೆ. ಈ ರೀತಿಯಲ್ಲೂ ನಾವು ಅದನ್ನ ನೋಡಬಹುದು. ಹಾಗೆ ಈ ಪರ, ಪರಾಪರ, ಅಪರ ಅಂತ ಒಂದು ಪರಶಕ್ತಿ ಇದೆ. ಅದು ಶಿವಶಕ್ತಿಯಾಗಿ ಸೃಷ್ಟಿಯನ್ನ ಮಾಡೋದಕ್ಕೆ ಹೋಗುತ್ತೆ. ಆ ಬಳಕೆ ಆಗತ್ತಲ್ಲ, ಆ ಸ್ಪಂದ ಅದು ಪರಾಪರ. ಆ ಪರಾಪರ 2 ಸೇರಿ, ಪರ ಮತ್ತೆ ಅಪರ 2 ಸೇರಿ ಒಂದು ಅಪರವನ್ನು ಸೃಷ್ಟಿ ಮಾಡುತ್ತೆ. ಹೊರಗೆ ಕಾಣುವಂತಹ ಜಗತ್ತು ಪರಕ್ಕಿಂತ ಹೊರತಾಗಿದೆ, ನೋಡುವುದಕ್ಕೆ ಹೊರತಾಗಿದೆ, ಬೇರೆಯದ್ದೇ ಆಗಿರೋದ್ರಿಂದ ಅಪರ. ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪರಾಯಣ ಅಂದ ತಕ್ಷಣ ಪರ ಅಂದ್ರೆ ನಮಗೆ ಗೊತ್ತಿದ್ದಕ್ಕಿಂತ ಹೊರತಾಗಿರುವುದು, ಅಯನ ಅಂದ್ರೆ ಅಲ್ಲಿಗೆ ಹೋಗುವುದು. ಸೊ ಪರ ಇದೆ. ಪರ, ಅಪರ ಮತ್ತೆ ಪರ ಸೇರಿ ಸೃಷ್ಟಿ ಮಾಡೋದಕ್ಕಿಂತ ಶಿವಶಕ್ತಿ ಸೇರಿದಾಗ ಭಿನ್ನವಾದದ್ದು ಒಂದು ಸೃಷ್ಟಿಯಾಗುತ್ತೆ. ಅದು ಮೇಲ್ನೋಟಕ್ಕೆ ಜಡ ಸ್ವರೂಪದಲ್ಲಿ ಅವನನ್ನ ಹೇಗಿದ್ದಾನೋ ಹಾಗೆ ನೋಡೋದಕ್ಕೆ ಸಾಧ್ಯವಾಗದೆ ಇರುವುದರಿಂದ ಇವನ ಮೂಲಸತ್ವ ಬೇರೆ ಇದೆ. ಆ ಮೂಲಸತ್ವ ನಮಗೆ ಅನುಭವಕ್ಕೆ ಸೃಷ್ಟಿಯಲ್ಲಿ ಬರೋದಿಲ್ಲ, ನಮ್ಮೊಳಗೆ ಬರುತ್ತೆ. ಹಾಗಾಗಿ ಈ ಹೊರ ಜಗತ್ತೇನಿದೆ ಅದು ಪರಕ್ಕೆ ಬೇರೆಯದೇ ಆಗಿದೆ. ಹಾಗಾಗಿ ಇದು ಅಪರ. ಸೊ ಪರ,
ಪರಾಪರ, ಅಪರ ಅಂತ 3 ಆಗಿ ವಿಂಗಡಿಸಲಾಗುತ್ತೆ. ತುಂಬಾ ಅದು ಮತ್ತಷ್ಟು ಅದನ್ನ ಓ ಕಾಶ್ಮೀರಿ ಶೈವಿಸಂ ತ್ರಿಕಾ ಪದ್ಧತಿ ಅಂತ ಬಂದಾಗ ಮತ್ತಷ್ಟು ಬೇರೆ ರೀತಿಯಲ್ಲಿ ಇನ್ನೂ ಮತ್ತಷ್ಟು ಬಿಡಿಸಿ ಹೇಳೋ ಪ್ರಯತ್ನಕ್ಕೆ ಹೋಗೋಣಂತೆ. ಸೊ ಪರ, ಪರಾಪರ, ಅಪರ ಇವು 3 ಕೂಡ ನೀನೇನಾ? ಅದ್ರಲ್ಲಿ ನಿನ್ನ ತತ್ವ ಇದೆಯಾ ಅಂತ ದೇವಿ ಕೇಳ್ತಾಳೆ. ಹಾಗೆ ಮುಂದೆ ಯೋಗ ರೂಪದಲ್ಲಾದ ನಾದ ಮತ್ತೆ ಬಿಂದು ಕೂಡ ನೀನೇನಾ ಅಂತ ಇಲ್ಲಿ ಆ ರೂಪವು ನೀನೇನಾ ಅಂತ ದೇವಿ ಕೇಳ್ತಾಳೆ. ಇಲ್ಲಿ ಯೋಗ ಮಾರ್ಗದಲ್ಲಿ ಓಂಕಾರ ಉಪಾಸನೆಗೆ ಅಥವಾ ನಾದಾನುಸಂಧಾನ ಅಂತ ಏನ್ ಹೇಳ್ತೀವಿ, ಅದು ಹಿಮಾಲಯನ್ ಟ್ರೆಡಿಷನಲ್ ಆಗ್ಲಿ, ನಮ್ಮ ಗುರು ಪರಂಪರೆಯಾದ ಶರೀಫಜ್ಜನ ಮಾರ್ಗದಲ್ಲಾಗ್ಲಿ, ಅಥವಾ ಕಾಶ್ಮೀರಿ ಇದಲ್ಲಾಗ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ. ಓಂಕಾರದ ಅ, ಉಪಾಸನೆಯಲ್ಲಿ ವ್ಯತ್ಯಾಸಗಳಿದೆ. ಅಂದ್ರೆ ಅದನ್ನ ಇನಿಶಿಯೇಟ್ ಮಾಡೋ ರೀತಿಲಿ ಕೆಲವು ವಿಧಾನಗಳು ಬೇರೆ ಬೇರೆ ಇದೆ. ಈಗ ನಮ್ಮ ಶರೀಫಜ್ಜನ್ ಮಾರ್ಗ ಅಂತ ಬಂದಾಗ ಇಲ್ಲಿ ನಾವು ನಾಡಿ ಶುದ್ಧಿಗೆ ಹೋಗೋದಿಲ್ಲ. ಅದು ಡೈರೆಕ್ಟ್ ಗುರು ಕೃಪೆಯಿಂದಲೇ ಆಗುವಂಥದ್ದಾದ್ರಿಂದ ದೀಕ್ಷಾ ಪದ್ಧತಿಯಲ್ಲೇ ಆ ಗುರು ಕರುಣೆಯೇ ಹೆಚ್ಚು ಕೆಲಸ ಮಾಡೋದ್ರಿಂದ ಶರೀಫಜ್ಜನ್ ಮಾರ್ಗದಲ್ಲಿ ನಾದದ ಅನುಸಂಧಾನದ ರೀತಿ ಬೇರೆ. ಹಿಮಾಲಯನ್ ಟ್ರೆಡಿಷನ್ ಅಲ್ಲಿ ಒಂದಷ್ಟು ಸ್ಟ್ರಿಕ್ಟ್ ರೆಜಿಮ್ ಇರುತ್ತೆ. ಒಂದಷ್ಟು ಡೂಸ್ ಅಂಡ್ ಡೋಂಟ್ಸ್ ಇರುತ್ತೆ. ಅದನ್ನ ಫಾಲೋ ಮಾಡಿ ತದನಂತರ ನಾದವನ್ನು ಅನುಸಂಧಾನ ಮಾಡೋದು. ಕಾಶ್ಮೀರಿ ಶೈವಿಸಂ ಅಲ್ಲಿ ಅಲ್ಲೂ ನಾಡಿ ಶುದ್ಧಿ ಮತ್ತೆ ಅ, ಪಂಚಭೂತಗಳ ಶುದ್ಧಿ ಅಂತ, ಹೊರಗಿನ ಪಂಚಭೂತಗಳಲ್ಲ. ಸೊ ಇದನ್ನ ಶುದ್ಧಿ ಮಾಡಿ ತದನಂತರ ನಾದಕ್ಕೆ ಅನುಸಂಧಾನ ಮಾಡೋದು. ವಿಧಾನಗಳು ಬೇರೆ. ಕೊನೆಗೆ ತಲುಪೋದು ಒಂದೇ. ಸೊ ಈ ನಾದಾನುಸಂಧಾನ ಆದಮೇಲೆ ಅವನಿಗೆ ಹ್ಮ್. ಮೊದಲು ಗುಡುಗಿನ ಸದ್ದು, ಆಮೇಲೆ ಗೆಜ್ಜೆ ನಾದ, ಕೊಳಲಿನ ನಾದ, ಈ ರೀತಿ ಹಲವು ಸದ್ದುಗಳು ನಮ್ಗೆ ಕೇಳಿಸ್ತಾ ಹೋಗುತ್ತೆ. ಒಳಗೆ ಬೆಳಕು ಒಂದೊಂದು ರೀತಿ ಕಾಣಿಸ್ತಾ ಹೋಗುತ್ತೆ. ಹಲವು ಬಣ್ಣಗಳ ಅನುಭವ ನಮಗೆ ಯೋಗ ಮಾರ್ಗದಲ್ಲಿ ಆಗ್ತಾ ಹೋಗುತ್ತೆ ನಾದಾನುಸಂಧಾನ ಆದಾಗ. ಅದು ಒಂದೊಂದು ಮಾರ್ಗದಲ್ಲೂ ಒಂದೊಂದು ಸ್ವಲ್ಪ ಲೈಟ್ ಡಿಫರೆನ್ಸಸ್ ಕೂಡ ಇರುತ್ತೆ. ಓಂಕಾರ ಕೇಳೋವರೆಗುವೆ, ಆ ಹಂತಕ್ಕೆ ಹೋಗೋವರೆಗುವೆ, ನಾದದ ಹಂತಕ್ಕೆ ಹೋಗೋವರೆಗುವೆ ಆರಂಭಿಕದ ಹಂತದ ಅನುಭವಗಳು ಒಂದೊಂದು ಮಾರ್ಗದಲ್ಲೂ ವ್ಯತ್ಯಾಸ ಆಗುತ್ತೆ. ಸೊ ಆಗ್ತಾ ಎಲ್ಲ ರೀತಿಯ ಸದ್ದುಗಳು ಕೇಳಿಸಿದ ನಂತರ ನಾವು ನಾದಕ್ಕೆ ಬರ್ತೀವಿ. ಅದು ಮತ್ತೆ ಆ, ಉ, ಮ ಆಗಿ ಡಿವೈಡ್ ಆಗಿದ್ದು ಅನುಭವ ಬರ್ತಾ ಹೋಗುತ್ತೆ. ಆ, ಉ, ಮ ಆಯ್ತು. ನಾದ, ಬಿಂದು, ಕಲಾ, ಶಾಂತಿ, ಅತಿಶಾಂತಿ ಅಂತದ 8 ಆಗಿ ಡಿವೈಡ್ ಮಾಡ್ತೀವಿ. ಅದು ಒಂದು ಬಗೆಯ ರೀತಿಲಾದ್ರೆ, ಇನ್ನು ಕಾಶ್ಮೀರಿ ಶೈವಿಸಂ ಅಲ್ಲಿ ಅಂತ ಬಂದಾಗ ಮೊದಲು ಎಲ್ಲಾ ತರ ಸದ್ದುಗಳಾದ್ಮೇಲೆ ಓಂಕಾರ ಕೇಳ್ಸಕ್ ಶುರು ಆಗುತ್ತೆ. ಅದು ನಾದ, ನಾದದ ನಂತರ ಬಿಂದು, ಬಿಂದುವಿನ ನಂತರ ನಾದ ಅಂತ ಶಕ್ತಿ, ವ್ಯಾಪಿನಿ, ಸಮನ, ಉನ್ಮನ. ನಾದ ಒಂದು ಹಂತದವರೆಗೂ ಕೇಳಿಸುತ್ತೆ. ತದನಂತರ ಅದು ಕೂಡ ಲೀನವಾಗ್ಬಿಡುತ್ತೆ ಓಂಕಾರದಲ್ಲಿ. ಮನೋಲಯ ಆಗತ್ತೆ. ಮನೋಲಯ ಆದ್ಮೇಲೆ ಓಂಕಾರ ಕೇಳೋದು ನಿಂತೋಗುತ್ತೆ. ನಾದ ಅಂತ ಅದು ಅಂತ ಒಳಗಡೆ ಇದು ಎಕ್ಸಾಕ್ಟ್ ಪ್ರೊನೌನ್ಸ್ ಮಾಡಕ್ಕಾಗಲ್ಲ. ಒಳಗೆ ಏನ್ ಸೌಂಡ್ ಇರ್ತದೆ ಎಕ್ಸಾಕ್ಟ್ ಪ್ರೊನೌನ್ಸ್ ಮಾಡಕ್ಕಾಗಲ್ಲ. ಸೊ ಅದು ನಾದ ಓಂಕಾರ ಎಂಡ್ ಆಗಿ ಏನಿದೆ ಆ ಅಲ್ಲೇ ನಮ್ಗೆ ಲೀನವಾಗ್ತಾ ಹೋಗುತ್ತೆ. ಮನಸ್ಸು ಮತ್ತೆ ಬುದ್ಧಿ ಅಲ್ಲಿ ಲೀನವಾಗ್ತಾ ಹೋಗುತ್ತೆ. ಅದನ್ನ ಮನೋಲಯ ಅಂತೀವಿ. ಅದು ಆಗ್ತಾ ಮುಂದೆ ನಮಗೆ ಶಾಂತ ಅಲ್ಲಿ ನಾದ ಆಗತ್ತೆ. ನಂತರ ಬಿಂದು ಬರುತ್ತೆ. ಇದಾದ ಮೇಲೆ ಶಕ್ತಿ ಸಂಚಲನ ಶುರು ಆಗುತ್ತೆ. ವೈಬ್ರೇಷನ್ ಏನ್ ಸ್ಪಂದ ಅಂತಂದ್ರೆ ಇಡೀ ಸೃಷ್ಟಿಯಾಗೋದಕ್ಕೆ ಏನು ಸ್ಪಂದ ಆಗಿದೆ, ಆ ಸ್ಪಂದದ ಅನುಭವ ಶುರು ಆಗುತ್ತೆ. ಆ ಪಲ್ಸೇಷನ್ ಅಂತ ಅಂತೀವಿ. ಆ ಮಿಡಿತ ನಮ್ಮ ದೇಹದಲ್ಲಿ ಆಗೋದಕ್ಕೆ ಶುರು ಆಗುತ್ತೆ. ಇದು ಕಾಶ್ಮೀರಿ ಶೈವ ಮಾರ್ಗದಲ್ಲಿ ಆಗುವಂತ ವಿಶೇಷ ಅನುಭವ ಅದು. ವಿಶೇಷವಾಗಿ ಅ, ಅ, ಕಾಶ್ಮೀರಿ ಶೈವಿಸಂನಲ್ಲಿ ತ್ರಿಕಾ ಪದ್ಧತಿಯಲ್ಲಿ ದೀಕ್ಷಾ ಮಾರ್ಗದಲ್ಲಿ ಏನಿದೆ ಅಲ್ಲಿ ಆಗುವಂತಹ ಅನುಭವ ಅದು. ವಿಶೇಷವಾಗಿ ಅದನ್ನ ಬೇರೆ ಯಾವ ಟ್ರೆಡಿಷನ್ ನಿಮ್ಗೆ ಆ ಸ್ಪಂದದ ಅನುಭವ ಕಡಿಮೆ ಸಿಗೋದು. ಸೊ ಈ ನಾದ ಬಿಂದು ಆಯ್ತು. ಶಕ್ತಿ ಸಂಚಲನ ಅಲ್ಲಿ ಸ್ಫುರಣೆ ಆಗ್ತಾ ಹೋಗುತ್ತೆ. ಒಳಗಿಂದ ಸ್ಫುರಣೆ ಆಗ್ತಾ ಹೋಗುತ್ತೆ. ಹಲವು ಭಾಗಗಳಲ್ಲಿ ಸ್ಫುರಣೆ ಆಗ್ತಾ ಹೋಗುತ್ತೆ. ಆಗ್ತಾ ನೆಕ್ಸ್ಟ್ ಅದು ವ್ಯಾಪಿನಿ. ಆ ಶಕ್ತಿ ನಮ್ಮ ದೇಹದ ಪೂರ್ತಿ ಹರಡ್ಕೊಳ್ಳೋಕೆ ಶುರು ಆಗುತ್ತೆ. ಎಲ್ಲಾ ನಾಡಿಗಳಲ್ಲೂ ಸುಮಾರು 72,000 ನಾಡಿಗಳಲ್ಲಿ ಹಲವಾರು ನಾಡಿಗಳಲ್ಲೂ 108 ನಾಡಿಗಳಲ್ಲಿ ಆ ಶಕ್ತಿ ಹರಡ್ತಾ ಹೋಗುತ್ತೆ. ಅದು ವ್ಯಾಪಿಸಿಕೊಳ್ಳುತ್ತೆ. ಮತ್ತೆ ಅದರ ಹೊರತಾಗಿ ಮತ್ತೆ ಆ ನಂತರ ಮೌನ ಇದೆಯಲ್ಲ, ಆ ನಿಶ್ಶಬ್ದತೆ ಎಷ್ಟು ಆವರಿಸ್ಕೊಳ್ಳುತ್ತೆ ಅಂದ್ರೆ ಅದು ಹೊರತಾಗಿ ಇನ್ನೇನು ಇಲ್ಲ ಅನ್ನೋ ಮಟ್ಟಿಗೆ ಅದು ವ್ಯಾಪಿಸ್ಕೊಳ್ತಾ ಹೋಗುತ್ತೆ. ನಮ್ಮಲ್ಲಿ ಪೂರ್ತಿ ವ್ಯಾಪಿಸ್ಕೊಳ್ತಾ ಹೋಗುತ್ತೆ. ಅದನ್ನ ಆತ್ಮ ವಿಕಸನ ಅಂತ ಅನ್ಬೋದು. ಆತ್ಮದ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ಕಡೆಯೂ ನಮ್ಗೆ ಆ ಸ್ಪಂದದ ಅನುಭವ ಆಗ್ತಾ ಹೋಗುತ್ತೆ. ಹಂಗಾಗಿ ಅದು ವ್ಯಾಪಿನಿ. ಆ ವ್ಯಾಪಿನಿ ಆದ್ಮೇಲೆ ಸಮನ. ಅಲ್ಲಿ ನನ್ನಲ್ಲೂ ಅದೇ ಓಂಕಾರ ಇದೆ, ನಿಮ್ಮಲ್ಲೂ ಅದೇ ಓಂಕಾರ ಇದೆ, ಪ್ರತಿಯೊಬ್ಬರಲ್ಲೂ ಅದೇ ಇದೆಯಲ್ಲ, ಅದು ಹೊರತಾಗಿ ಇನ್ನೇನು ಇಲ್ವಲ್ಲ. ಅದಕ್ಕೆ ಅದನ್ನ ಸಾಮಗಾನ ಅಂದ್ರು. ಸಾಮಗಾನ ಅಂದ್ರೆ ಎಲ್ಲರಲ್ಲೂ ಸಮನಾಗಿ ಗಾನ ಮಾಡುತ್ತಿರುವುದು. ಅದಕ್ಕೆ ಅದು ಪ್ರಣವ. ಪ್ರಣವ ಅಂದ್ರೆ ಪ್ರಾಣದಲ್ಲಿ ಇರುವುದು ಪ್ರಣವ. ಸೊ ಪ್ರಾಣದಲ್ಲಿ ಯಾವುದು ಇದೆಯೋ ಅದು ಓಂಕಾರ. ಅದು ಪ್ರಾಣ ಎಲ್ಲಿದೆ? ನಮ್ಮಲ್ಲೇ ಇದೆ. 5 ಪ್ರಾಣಗಳು ನಮ್ಮಲ್ಲೇ ಇದೆ. ಅದು ಆ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ನಮ್ಮಲ್ಲೇ ಇದೆ. ಆ ವ್ಯಾನದಲ್ಲಿ ನಾವು ಬೇರೆ 4
ಪ್ರಾಣಗಳನ್ನ ಹೊರತುಪಡಿಸಿ ಅರಿವಿನಲ್ಲಿ ನಾವು ಸುಷುಮ್ನ ನಾಡಿಯಲ್ಲಿ ಧ್ಯಾನದ ಸಹಾಯದಿಂದ ಸುಷುಮ್ನ ನಾಡಿಗೆ ಹೋದಾಗ ಅಲ್ಲಿ ನಮಗೆ ವ್ಯಾಪನ ಅಲ್ಲಿ ವ್ಯಾಪನವಾದಾಗ ಅಲ್ಲಿ ಸಮನ ನನ್ನಲ್ಲೂ ಓಂಕಾರದ ಅನುಭವ ಇದೆ, ಇನ್ನೊಬ್ಬನಲ್ಲೂ ಓಂಕಾರ ಇದೆ, ಅದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಎಲ್ಲರಲ್ಲೂ ಒಂದೇ ಮಿಡಿತ ಇದೆಯಲ್ಲ, ಅದು ಒಬ್ಬನಿಗೆ ಅನುಭವಕ್ಕೆ ಬಂದಿಲ್ಲ, ಒಬ್ಬನಿಗೆ ಅನುಭವಕ್ಕೆ ಬಂದಿದೆ. ಯಾರಿಗೆ ಅನುಭವಕ್ಕೆ ಬಂದಿದೆ ಅವನಿಗೆ ಎಲ್ಲ ಕಡೆಯೂ ಅದೇ ಪ್ರಣವದ ನಾದದ ಅನುಭವ ಅವನಿಗೆ ಆಗ್ತಾ ಹೋಗುತ್ತೆ. ಅದು ಸಮನ. ಅದು ತದನಂತರ ಉನ್ಮನ. ಅಲ್ಲಿ ಮನಸ್ಸಿನ ವ್ಯವಹಾರವೇ ಇಲ್ಲ. ಅಲ್ಲಿ ಪೂರ್ತಿ ಆ ವಿಶ್ವಮಾನವ ಪ್ರಜ್ಞೆ, ಆ ವಿಶ್ವ ಪ್ರೇಮ, ಆನಂದ, ಅದು ಅನುತ್ತರ ಅಂತ ಏನ್ ಹೇಳಿದ್ವಿ, ಆ ಉನ್ಮನ ಸ್ಥಿತಿಯಲ್ಲಿ ಅನುತ್ತರವನ್ನ ತಲುಪುವಂಥದ್ದು ನಾವು. ನಾದ ಬಿಂದುಗಳು ಎಲ್ಲ ಮುಗಿತಾ ಹೋಯ್ತು. ತದನಂತರ ಆ ಉನ್ಮನ ಮನಸ್ಸು ಕೆಲಸ ಮಾಡ್ತಾ ಇಲ್ಲ, ಮನೋಲಯ ಆಗ್ಬಿಟ್ಟಿದೆ. ಮನಸ್ಸು, ಬುದ್ಧಿ, ಅಹಂಕಾರದಿಂದ ಕೆಲಸ ಮಾಡುತ್ತಲ್ಲ, ಚಿತ್ತವೃತ್ತಿ ನಿಂತು ಹೋಗಿದೆ. ಆತ ಎಲ್ಲವೂ ನಿಜ ಸ್ವರೂಪದಲ್ಲಿ ಅನುಭವಕ್ಕೆ ಪಡಿತಾ ಇದ್ದಾನೆ. ಆಗ ಅವನು ಅನುತ್ತರಕ್ಕೆ ತಲುಪ್ತಾನೆ. ಹಾಗೆ ಇದೆಲ್ಲವೂ ಕೊನೆಗೆ ಅದು ನೀನೇನಾ? ನಾದ ಬಿಂದುಗಳಲ್ಲಿ ಇರುವಂಥದ್ದು ತತ್ವ ಅದು ನೀನೇನಾ ಅಂತ ಇಲ್ಲಿ ದೇವಿ ಕೇಳ್ತಾಳೆ. ಮತ್ತೆ ಅರ್ಧಚಂದ್ರ ಅಂತಂದ್ರೆ ಯೋಗ ಮಾರ್ಗ ನಡೆಯುವಾಗ ಇಲ್ಲಿ ಅರ್ಧಚಂದ್ರದ ಅನುಭವ ಬರುತ್ತೆ. ಅದು ಹ್ಮ್, ಬೆಳಕಿನ ರೀತಿಯಲ್ಲಿ ಅದನ್ನ ಕಾಂತ ಅಂತ ಕರಿತೀವಿ. ಹಲವು ಮಾರ್ಗದಲ್ಲಿ ಹಲವು ಹೆಸರುಗಳನ್ನ ಹೇಳುತ್ತೆ. ಯಾವ ರೀತಿ ನಾವು ಅದನ್ನ ಯಾವ ಯೋಗ ಮಾರ್ಗದಲ್ಲಿ ನಡಿತೀವಿ ಅನ್ನೋದ್ರ ಮೇಲೆ ಕೆಲವೊಂದ್ಸಲಿ ಆ ಕಾಂತದ ಅನುಭವ ಮತ್ತೆ ಅದು ಗೋಚರವಾಗೋ ರೀತಿ ಬದಲಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಶಿವನ ತಲೆ ಮೇಲೆ ಹೀಗೆ ಅರ್ಧಚಂದ್ರ ಇರೋದು. ಅದು ಶೈವ ಪರಂಪರೆಯಲ್ಲಿ, ಯೋಗ ಮಾರ್ಗದ ಪರಂಪರೆಯಲ್ಲಿ. ಅದು ನೀನೇನಾ? ಆ ಕಾಣುವ ಬೆಳಕು, ಆ ಕಾಂತ ನೀನೇನಾ ಅಂತ ಕೇಳ್ತಾರೆ. ಅರ್ಧಚಂದ್ರಕ ನೀನೇನಾ? ನಿರೋಧಿಕ ನೀನೇನಾ? ಈ ನಿರೋಧಿಕ ಬಗ್ಗೆ ನಿನ್ನೆ ಗೋಪಿಕಾ ಸ್ತ್ರೀಯರ ಬಗ್ಗೆ, ಅಷ್ಟಪಾಶಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಿರೋಧಿಕ ಬಗ್ಗೆ ಹೇಳ್ತಾ ಇದ್ದೆ. ಯೋಗ ಮಾರ್ಗ ನಾವು ಮುನ್ನಡಿಬೇಕಾದ್ರೆ ನಮ್ಮಲ್ಲಿ ಏನೇ ಅವಗುಣಗಳಿತ್ತು ಅಂತಂದ್ರೆ, ಒಳಗಡೆ ಕಲ್ಮಶಗಳಿತ್ತು ಅಂದ್ರೆ, ಯೋಗ ಮಾರ್ಗದಲ್ಲಿ ಸಿಗುವಂತ ಫಲಗಳು ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ವಾಪಸ್ ನಾವು ಕೆಳಗ್ ಬರ್ತಾ ಹೋಗ್ಬಿಡ್ತೀವಿ. ಆ ಕೆಳಗ್ ವಾಪಸ್ ಇಳಿಯುವಂತ ಶಕ್ತಿ ನಿರೋಧಿಕ ಶಕ್ತಿ ಅಂತ. ಆ ನಿರೋಧಿಕ ಶಕ್ತಿ ನೀನೇನಾ? ಅರ್ಧಚಂದ್ರ ನೀನೇನಾ? ನಿರೋಧಿಕ ಶಕ್ತಿ ನೀನೇನಾ ಅಂತ ದೇವಿ ಕೇಳ್ತಾಳೆ. ಹಾಗೆ ಮುಂದೆ ನೀನು ಅನಚಕ ರೂಪ ನೀನೇನಾ ಅಂತ ಕೇಳ್ತಾಳೆ. ಅನಚಕ ಅಂದ್ರೆ ಅದು ಹಕಾರ. ಅದು ಒಳಗೆ ಅನಾಹತ ಚಕ್ರದಲ್ಲಿ ಫೀಲ್ ಆಗುವಂಥದ್ದು. ಆ ಹಕಾರ ನೀನೇನಾ? ಆ ಒಳಗೆ ಉಸಿರು ತಗೊಳ್ತಾ ಹಮ್ ಉಸಿರು ಬಿಡ್ತಾ ಸಾ ಅನ್ನುವಂಥದ್ದು ಹಂಸ ಪಕ್ಷಿ ನಾವೇನೆ ಅಂತ ಹೇಳಲಾಗತ್ತೆ. ಅದು ಒಂದು ಬಗೆ. ಸೊ ಈ ಹ ಅದು ಯಾವುದೇ ಘರ್ಷಣೆ ಇಲ್ಲದೆ ಉಂಟಾಗುವಂತಹ ಅನಾಹತ ಚಕ್ರ ಏನಿದೆ ಅಲ್ಲಿ ಬರುವ ಮೂಡುವ ಉದ್ಗಾರ ಏನಿದೆ ಅದು ಅದು ನೀನೇನಾ? ಅದರ ವಾಚಕ ನೀನೇನಾ? ಅದು ನಿನ್ನನ್ನೇ ಹೇಳ್ತಾ ಇದೆಯಾ? ಅದರಲ್ಲಿ ತತ್ವ ನೀನೇ ಆಗಿದ್ದೀಯಾ ಅಂತ ಇಲ್ಲಿ ಅನಚಕವನ್ನ ಕೇಳ್ತಾಳೆ. ಹಾಗೆ ನೀನು ಕುಂಡಲಿನಿ ರೂಢಿನ, ನೀನು ಈ ಚಕ್ರಗಳಲ್ಲಿ ನೀನೇ ಇದ್ದೀಯಾ? 7 ಚಕ್ರಗಳಲ್ಲಿ ನೀನಿದ್ದೀಯಾ? ಅಥವಾ 7ನೇ ಚಕ್ರ ಸಹಸ್ರಾರದಲ್ಲಿ ಇದ್ದೀಯಾ? ಅಲ್ಲಿ ನಿನ್ನ ತತ್ವ ಇದೆಯಾ ಅಂತ ಕುಂಡಲಿನಿ ರೂಢಿನ, ಚಕ್ರಾರೂಢನ ನೀನು ಅಂತ ಕೇಳ್ತಾ ಹೋಗ್ತಾಳೆ. ಎಲ್ಲೆಲ್ಲಿ ಏನೆಲ್ಲ ನಮ್ಗೆ ಭಗವಂತ ಅಲ್ಲಿ ಸಿಗ್ತಾನೆ, ಇಲ್ಲಿ ಸಿಗ್ತಾನೆ ಅಂತ ಏನೆಲ್ಲ ಕಲ್ಪನೆ ಇದೆ, ಎಲ್ಲ ಪ್ರಶ್ನೆಗಳನ್ನು ದೇವಿ ಕೇಳ್ತಾ ಹೋಗ್ತಾಳೆ. ಈಗ ಹಾಗೆ ಕೊನೆಯದಾಗಿ ಇಲ್ಲಿ ಶಕ್ತಿಯಾಗಿದ್ದೀಯಾ? ನೀನೇ ಶಕ್ತಿ ಸ್ವರೂಪನ? ಸಾಮಾನ್ಯ ಮಾತಾಡ್ತಾ ದೇವರು ಇದಾನೆ ನಮ್ಗೆ ಗೊತ್ತಿಲ್ಲ, ಅವನ ಎನರ್ಜಿ ಅಂತ ಅನ್ಕೊಂಡಿದೀವಿ ಅಂತ ಸಾಮಾನ್ಯವಾಗಿ ಒಂದು ಕನ್ಕ್ಲೂಷನ್ ನಮ್ಮ ಮಾಮೂಲಿ ಜನಗಳು ಸಾಮಾನ್ಯವಾಗಿ ಬರೋಂತ ಒಂದು ವಿಷಯ. ಅದನ್ನ ಜನ ಯೂನಿವರ್ಸಲ್ ಎನರ್ಜಿ ಅಂತ ಹೇಳಿ ಅದು ಮ್ಯಾನಿಫೆಸ್ಟೇಷನ್ ಅಂತ ಅದನ್ನ ಹದಗೆಡಿಸಿ ಕೂಡಿಸಿದ್ದಾರೆ ಇವತ್ತು. ಅದು ನಿಜವಾಗ್ಲೂ ಆ ಹ್ಮ್, ಒಳಗಿನ ಶಕ್ತಿ ಏನಿದೆ, ನಿಜವಾದ ಅನುಭವ ನಾಡಿಯಲ್ಲಿ ಆದಾಗ ಅದು ಅದು ವ್ಯತ್ಯಾಸವೇ ಬೇರೆ. ಅದನ್ನ ಇವತ್ತು ವ್ಯಾಪಾರೀಕರಣ ಮಾಡಿ ಕಲುಷಿತಗೊಳಿಸಿದ್ದಾರೆ ಅಂತಂದ್ರೆ ಹೆಚ್ಚಾಗಿ ಅದೇನೆ. ಹಾಗೆ ಆ ಶಕ್ತಿ ನೀನೇನಾ ಅಂತ ಇಲ್ಲಿ ದೇವಿ ಕೇಳ್ತಾ ಇದ್ದಾಳೆ. ಇದರಲ್ಲಿ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ನಮಗೆ ಯೋಗ ಮಾರ್ಗದಲ್ಲಿ ನಡಿಬೇಕು ಧ್ಯಾನ ಮತ್ತೊಂದು ಅಂದ ತಕ್ಷಣ, ಇದಕ್ಕೆ ಧ್ಯಾನಕ್ಕೆ ಮುಂಚೆ ನಮಗೆ ಅ, ಪ್ರತ್ಯಾಹಾರ ಧಾರಣೆ ತುಂಬಾ ಮುಖ್ಯ. ಪ್ರತ್ಯಾಹಾರ ಧಾರಣೆ ಆಗದೆ ಧ್ಯಾನ ದಕ್ಕಲ್ಲ. ಧ್ಯಾನವನ್ನು ಇವತ್ತು ಏನನ್ನ ಮಾಡಿ ಇಟ್ಬಿಟ್ಟಿದ್ದಾರೆ. ಧ್ಯಾನ ಅಂದ್ರೆ ಹಾಗೆ, ಧ್ಯಾನ ಅಂದ್ರೆ ಹೀಗೆ, ಅದೆಲ್ಲೋ ಬೇರೆ ಲೋಕಕ್ಕೆ ಹೋಗ್ಬಿಡ್ತೀರಾ, ಮಂಗಳ ಗ್ರಹಕ್ಕೆ ಹೋಗ್ತೀರಾ, ಅತೀಂದ್ರವಾದ ಶಕ್ತಿ, ಹೀಗೆ ಹುಚ್ಚು ಹುಚ್ಚು ಕಥೆಗಳನ್ನ ಕಟ್ಟಿ ಅದನ್ನೇ ಮಾರೋ ಹಾಗಾಗಿದೆ. ಆದ್ರೆ ನಿಜವಾಗ್ಲೂ ಧ್ಯಾನ ಅಂತಂದ್ರೆ, ಧ್ಯಾನದ ಹಿಂದೆ ಪ್ರತ್ಯಾಹಾರ ಮತ್ತೆ ಧಾರಣೆ ಇವೆರಡೂ ಇರುತ್ತೆ. ಇದಾದ ನಂತರ ಧ್ಯಾನ ಹಂತ ಹಂತವಾಗಿ ಸಾಧಕರನ್ನ ಕರ್ಕೊಂಡು ಹೋಗೋದೇ ಹೊರತು ಡೈರೆಕ್ಟ್ ಧ್ಯಾನಕ್ಕೆ ಕೂರ್ಸೋಂಥದ್ದಲ್ಲ. ಇಲ್ಲಿ ಪ್ರತ್ಯಾಹಾರ ಮತ್ತೆ ಧಾರಣೆ ತುಂಬಾ ಮುಖ್ಯ. ಈ ಪ್ರತ್ಯಾಹಾರ ಅಂದ್ರೆ ಏನು? ನಾವು ಒಳಮುಖ ಆಗೋದು. ಕಣ್ಣು, ಮೂಗು, ಕಣ್ಣು, ಕಿವಿ, ಮನಸ್ಸು ಇವೆಲ್ಲ ಹೊರಮುಖವಾಗಿದೆ. ಹೊರಗಿನ ಪ್ರಪಂಚದ ಕಡೆಗೆ ಯಾವಾಗಲೂ ಗಮನ ಇರುತ್ತೆ. ಆದ್ರೆ ಆ ಹೊರಗಿನ ಪ್ರಪಂಚದ ಗಮನ ಬಿಟ್ಟು ಒಳಗೆ ನಾನು ಗಮನ ಕೊಡೋದು. ಇದು ಯಾವಾಗ ಸಾಧ್ಯ ಆಗತ್ತೆ? ನಾನು ಹೊರಗಿನ ಪ್ರಪಂಚನ ಗಮನ ಕೊಡಲ್ಲ. ಒಳಗೇ ಫೋಕಸ್ ಇರ್ತೀನಿ ಅದಕ್ಕೆ ಹೇಗೆ ಸಾಧ್ಯ? ಈ ಪ್ರತ್ಯಾಹಾರ ಆಗ್ಬೇಕು ಅಂತಂದ್ರೆ ನನಗೆ ಮೊದಲು ತತ್ವ ತಿಳಿದಿರ್ಬೇಕು. ಅದಕ್ಕೊಂದು ಮಹತ್ವ ತಿಳಿದಿರ್ಬೇಕು. ಏನದು? ಈಗ ಉದಾಹರಣೆ, ನನ್ನ ಮನೇಲೊಂದು
ಕೀ ಕಳ್ಕೊಂಡ್ಬಿಡ್ತೀನಿ ಮತ್ತು ನಾನು ವಸ್ತು ಕಳ್ಕೊತೀವಿ ಅಂತ ಅನ್ಕೋಣ. ಆ ವಸ್ತು ನನಗೆ ಎಷ್ಟು ಮುಖ್ಯ ಅನ್ನೋದ್ರ ಮೇಲೆ ಬೇರೆಲ್ಲ ಕೆಲಸ ಬಿಟ್ಟು ಹುಡುಕ್ತೀವೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಉದಾಹರಣೆ, ನಾನೀಗ ಆಫೀಸ್‌ಗೆ ಹೊರಡ್ಬೇಕು. ನಂದು ಬೈಕು ಕೀನೋ, ಕಾರ್ ಕೀನೋ ಸಿಗ್ತಾ ಇಲ್ಲ ಮನೇಲಿ ಅಂದಾಗ, ನಾನು ಬೇರೆ ಎಲ್ಲ ಕೆಲಸ ಬಿಟ್ಟು ಅದನ್ನೇ ಹುಡುಕ್ತೀನಿ. ಯಾಕೆ? ನಂಗೆ ಅದೀಗ ಅದು ಮುಖ್ಯ. ನಂಗೆ ಆ ಕೀ ಸಿಕ್ಕಿರೇನೆ ನಾನು ಬೈಕ್ ತಗೊಂಡು ನಾನು ಆಫೀಸ್‌ಗೆ ಹೋಗಕ್ಕಾಗೋದು. ಕಾರ್ ತಗೊಂಡು ಆಫೀಸ್‌ಗೆ ಹೋಗಕ್ಕಾಗೋದು ಅಂದಾಗ, ನಂಗೆ ಕೀ ಬೇಕೇ ಬೇಕು. ಅವಾಗ ಬೇರೆ ಎಲ್ಲ ಕೆಲಸ ಬಿಟ್ಟು ಅದನ್ನೇ ಹುಡುಕ್ತೀವಿ. ನಂಗೆ ಕೀ ಬೇಕಿವಾಗ ಅಂತ. ಹಾಗೆ ನನಗೆ ಪರತತ್ವವೇ ಬೇಕು. ಅದ ಹೊರತಾಗಿ ಇನ್ನೇನು ಬೇಡ ಅನ್ನೋ ಒಂದು ಜಿಜ್ಞಾಸು ಆದಾಗ, ಮುಮುಕ್ಷು ಆದಾಗ ಅದ್ರ ಕಡೆನೇ ಹೆಚ್ಚು ಗಮನ ಬಂತು. ಮತ್ತಿನ್ಯಾವುದು ಬೇಡ. ಭೋಜನದಿ ಪರಮ ಭೋಜನ ಪರಬ್ರಹ್ಮರಸ ಯಾಚಿಸಲಿಕ್ಕೇನುಂಟು ಅದನುಂಡ ಬಳಿಕ ಅಂತ ಗುಂಡಪ್ಪ ಕೇಳೋ ಹಾಗೆ, ನನಗೆ ಅದ್ರ ಕಡೆನೇ ಒಲವಿರಬೇಕು. ಆ ಒಲವಿದ್ದಾಗ ಬೇರೆ ಎಲ್ಲ ಕಡೆಗೂ ಗಮನ ಬಿಟ್ಟು ಅದ್ರ ಕಡೆಗೇ ಗಮನ ಕೊಡ್ತೀವಿ. ನಂಗದು ಸಿಗಬೇಕು. ಆ ಕೀ ಸಿಕ್ಕಿದ್ರೆ ನಾನು ಅ ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ ನಂಗೆ ಯಾವ ವಸ್ತು ಇದೆ, ಹುಡುಕ್ಬೇಕಿದೆ ಅದ್ರ ಮಹತ್ವ ನಂಗೆ ಗೊತ್ತಿರ್ಬೇಕು. ಅದು ಆ ವಸ್ತುವಿನ ಮಹತ್ವ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ, ನನ್ನ ಪಾಲಿಗೆ ಅದು ಎಷ್ಟು ಮುಖ್ಯ ಅಂತ ನನಗೆ ಅದರ ಪ್ರಾಮುಖ್ಯತೆ ಹೆಚ್ಚಾಗುತ್ತೋ, ಆಗ ನಾನು ಬೇರೆಲ್ಲ ಕಡೆ ಗಮನ ಬಿಡ್ತೀನಿ. ಅದನ್ನೇ ಹುಡುಕ್ತಾ ಇರ್ತೀನಿ. ಕೀ ಹುಡ್ಕೋದು ಸುಮ್ನೆ ನಮ್ಮನ್ನ ಹೋಲಿಸ್ಕೊಳ್ಳಿ. ಮನೇಲಿ ಇಂಪಾರ್ಟೆಂಟ್ ಏನೋ ವಸ್ತು ಇದೆ. ಅದನ್ನ ಹುಡುಕ್ತಾ ಇದೀವಿ ಅಂದಾಗ ಬೇರೆ ಯಾವ್ದ್ರ ಮೇಲೆ ನಿಗಾ ಇರಲ್ಲ. ಅದೇ ನಾವು ಅದನ್ನ ಹುಡುಕ್ತಿರ್ತೀವಿ. ಆ ಟೈಮಲ್ಲಿ ಬೇರೆ ಯಾವುದೋ ಒಂದು ತಿಂಗಳಿಂದ ಯಾವ್ದೋ ವಸ್ತು ಹುಡುಕ್ತಿರ್ತೀವಿ. ಅದು ಸಿಕ್ಬಿಡುತ್ತಲ್ಲಿ. ಆದ್ರೆ ನಮ್ಗದು ಬೇಕಿಲ್ಲ. ಅಯ್ಯೋ! ಯಾವಾಗಲೂ ಹುಡುಕ್ತಿರ್ತೀವಿ ಅವಾಗ ಸಿಗಲ್ಲ. ಇವಾಗ ಸಿಗ್ತಿದೆ. ನಂಗಿದು ಬೇಕಾಗಿಲ್ಲ. ಇವಾಗ ಸಿಗ್ತಿದೆ. ಪಕ್ಕಕ್ಕಿಡ್ತೀವಿ ಮತ್ತೆ ನನಗೀಗ ಬೇಕಿರೋ ವಸ್ತುನೇ ಹುಡುಕ್ತಾ ಹೋಗ್ತಿರ್ತೀವಿ. ಹಾಗೆ ನನಗೆ ಯಾವಾಗ ಸತ್ಯ, ಅದು ತತ್ವ ಅಥವಾ ಬೆಳಕು ಅದನ್ನ ಏನ್ ಬೇಕಾದ್ರೂ ಕರೆಯೋಣ ಒಳಗಿರೋದನ್ನ. ಅದು ಬೇಕು ಅಂತ ಅನ್ನಿಸ್ದಾಗ ಬೇರೆಲ್ಲವೂ ನಮಗೆ ಗೌಣವಾಗ್ಬಿಡುತ್ತೆ. ನನ್ನ ಗಮನ ಪೂರ್ತಿ ಅದ್ರ ಕಡೆಗೆ ಇರುತ್ತೆ. ಯಾವಾಗ ಆ ಹಂತಕ್ಕೆ ಮನಸ್ಸು ಹೋಗುತ್ತೆ, ನನ್ನ ನನ್ನ ವಿಚಾರ ಹೋಗುತ್ತೆ, ಆಗ ತಾನಾಗೆ ಪ್ರತ್ಯಾಹಾರ ಆಗತ್ತೆ. ನನಗೆ ಹೊರಗಿನ ವಿಷಯಗಳ ಬಗ್ಗೆ ನನಗೆ ಆಸಕ್ತಿನೇ ಬರಲ್ಲ. ಯಾಕೆ ಒಳಗಿನ ವಿಷಯ ನನಗೆ ಬೇಕು. ಆತ್ಮರತೆ ಬೇಕು, ಆತ್ಮಸುಖ, ಆನಂದ, ಸತ್ಯ ಇದು ನನಗೆ ಬೇಕು ಅಂದಾಗ ತಾನಾಗೆ ನನ್ನ ಹೊರಗೆ ಜಗತ್ತಿನ ಕಡೆಗೆ ಇರೋ ಮನಸ್ಸು ಒಳಮುಖವಾಗ್ಬಿಡುತ್ತೆ. ಇದು ಆದಾಗ ತಾನಾಗೆ ಧ್ಯಾನ ದಕ್ಕತ್ತೆ. ಇದು ನಮಗೆ ಪ್ರತ್ಯಾಹಾರ ಮಾಡೋದಕ್ಕೆ ತತ್ವದ ಬಗ್ಗೆ ನನಗೆ ಗೊತ್ತಿರಬೇಕು. ಆ ತತ್ವ ಏನು? ಆ ತತ್ವ ಯಾವ ರೀತಿ ನಡೀತಿದೆ ಅಂತ ನನಗೆ ವಿಚಾರ ಗೊತ್ತಿರಬೇಕು. ಹಾಗೆ ಇದು ಪ್ರತ್ಯಾಹಾರಕ್ಕೆ ಮುಖ್ಯ. ಯಾಕೆ? ವಿಜ್ಞಾನ ಭೈರವ ತಂತ್ರದಲ್ಲಿ 112 ಟೆಕ್ನಿಕ್ಸ್ ಇದೆ ಅಂತೇಳಿ ದಿನಕ್ಕೊಂದೊಂದು ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ಬೋದು. ಆದ್ರೆ ಅದು ಮಾಹಿತಿ ಕೊಟ್ಟಂಗೆ ಆಗ್ಬಿಡುತ್ತೆ ಹೊರತು ಅದು ಫಲ ಕೊಡಲ್ಲ. ಯಾಕೆಂದ್ರೆ ಪ್ರತ್ಯಾಹಾರ ಧಾರಣೆ ಆಗದೆ ಧ್ಯಾನಕ್ಕೆ ಹೋಗಕ್ಕಾಗಲ್ಲ. ಆ ಧ್ಯಾನಕ್ಕೆ 112 ಟೆಕ್ನಿಕ್ಸ್ ಏನಿದೆ ಅದು ನಮಗೆ ಅ ಹ್ಮ್. ಫಲ ನೀಡಬೇಕು. ಒಂದಲ್ಲ ಒಂದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಅದಕ್ಕೆ ಮೊದಲು ಪ್ರತ್ಯಾಹಾರ, ಧಾರಣೆ ಬೇಕು. ಸೊ ಇದು ಪ್ರತ್ಯಾಹಾರ. ಮತ್ತೆ ಧಾರಣೆ, ನನಗದು ಧಾರಣೆ ಆಗ್ಬೇಕು. ಈಗ ನಾನೆಲ್ಲೋ ಹೋಗ್ತಿದ್ದೀನಿ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ನಂಗೆ ಗೊತ್ತಿರಬೇಕು. ರೂಟ್ ಗೊತ್ತಿರಬೇಕು. ಆಗ ನನಗೆ ಸುಲಭ. ಇಲ್ಲಾಂದ್ರೆ ದಾರಿ ತಪ್ಪಿಸ್ಕೊಂಡಂಗೆ ಆಗ್ಬಿಡುತ್ತೆ. ಎಲ್ಲೆಲ್ಲೋ ಹೋಗ್ಬಿಟ್ಟು ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀನಿ ಅನ್ಕೋತೀನಿ. ಹಾಗಾಗಬಾರ್ದು. ನಾನು ಎಲ್ಲಿ ಹೊರಟಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ, ರೂಟ್ ಏನೋ ಗೊತ್ತಿದ್ದಾಗ ನಾನು ಅಲ್ಲಿಗೇ ಗಮನ ಕೊಟ್ಕೊಂಡು ನಾನು ಹಾಗೆ ಹೋಗ್ಬಿಡ್ತೀನಿ. ನನ್ನ ದಾರಿ ಸುಗಮವಾಗುತ್ತೆ. ಇಲ್ಲಾಂದ್ರೆ ನಾನು ಸುತ್ತಿ ಬಳಸ್ಕೊಂಡು ಎಲ್ಲೆಲ್ಲೋ ನಾನು ದಾರಿ ತಪ್ಪೋಗ್ಬೇಕಾಗತ್ತೆ. ಹಾಗೆ ನಂಗೆ ಇದು ಪ್ರತ್ಯಾಹಾರ ಆಯ್ತು. ನಾನು ಇಲ್ಲಿದ್ದೇನೆ. ಈ ಪಾಯಿಂಟ್‌ಗೆ ಹೋಗ್ತಾ ಇದ್ದೀನಿ. ಇದ್ದಾಗ ನನಗೆ ಮಾರ್ಗ ಸುಲಭವಾಗತ್ತೆ. ಹಾಗೆ ಧ್ಯಾನ ದಕ್ಕಬೇಕು ಅಂದ್ರೆ ಪ್ರತ್ಯಾಹಾರ, ಧಾರಣೆ ತುಂಬಾ ಮುಖ್ಯ. ಈ ಪ್ರತ್ಯಾಹಾರ, ಧಾರಣೆ ಆಗೋದಕ್ಕೇನೆ ಇದೆಷ್ಟೆಲ್ಲ ವಿವರಗಳು, ಇದೆಷ್ಟೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಕೇಳಿಕೊಳ್ಬೇಕಾದ ಪ್ರಶ್ನೆಗಳು. ಅಲ್ಲಿ ಭಗವಂತ ಇದ್ದಾನೆ, ಇಲ್ಲಿ ಭಗವಂತ ಇದ್ದಾನೆ, ಅಲ್ಲಿ ಸತ್ಯ ಇದೆ, ಇಲ್ಲಿ ಸತ್ಯ ಇದೆಯಾ? ಅದರ ಬೆನ್ನು ಹತ್ತಿ ಹೋಗ್ಬೇಕು ನಾವು. ಆ ಬೆನ್ನು ಹತ್ತಿ ವಿವೇಕ, ವಿಚಾರಗಳಲ್ಲಿ ಹೋಗ್ತಾ ಹೋಗ್ಬೇಕು. ತರ್ಕ ಮಾಡ್ತಾ ಹೋಗ್ಬೇಕು. ತರ್ಕ ಮಾಡ್ತಾ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಈ ರೀತಿಯ ತರ್ಕ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ಪ್ರಶ್ನೆಗಳನ್ನ ವಿಜ್ಞಾನ ಭರತಂತ್ರದಲ್ಲಿ ಮೊದಲು ಕೊಟ್ಟು ನಂತರ ಟೆಕ್ನಿಕ್ಸ್‌ಗೆ ಹೋಗಿರೋದು. ಡೈರೆಕ್ಟ್ ಟೆಕ್ನಿಕ್ಕಿಂದಲೇ ಶುರು ಮಾಡ್ಬೋದಿತ್ತು. 112 ಟೆಕ್ನಿಕ್ ಇದೆ. ಭೈರವ ದೇವಿ ಕೇಳಿದ್ಲು, ನನಗೆ 112 ಟೆಕ್ನಿಕ್ ಹೇಳ್ಕೊಡು ಅಂತ. ತಕ್ಷಣ ಏನ್ ಮಾಡ್ದ ಭೈರವ ಟೆಕ್ನಿಕ್ಸ್ ಹೇಳ್ಕೊಟ್ಟ. ಒಂದೇ ಶ್ಲೋಕ ಮುಗಿಸಿ 112 ಟೆಕ್ನಿಕ್ಸ್ ಹೋಗ್ಬೋದಿತ್ತು. ಇಲ್ಲಿ 2, 3 ಶ್ಲೋಕಗಳು ಫಸ್ಟ್ ದೇವಿ ಮಾತಾಡಿ ತದನಂತರ ಶಿವ ಒಂದೆರಡಕ್ಕೆ ಉತ್ತರ ಕೊಟ್ಟು ಆಮೇಲೆ ಟೆಕ್ನಿಕ್ಸ್‌ಗೆ ಹೋಗೋ ಅವಶ್ಯಕತೆನೇ ಇರ್ಲಿಲ್ಲ. ನಿಮ್ಗೆ ಭಗವದ್ಗೀತೆ ಶುರು ಆಗೋದು ಕೃಷ್ಣನ ಮಾತಿಂದ 2ನೇ ಅಧ್ಯಾಯದಲ್ಲಿ ಅರ್ಜುನನ ಮಾತಿಗೆ ಕೃಷ್ಣ ಆನ್ಸರ್ ಕೊಡ್ತಾ ಹೋಗ್ತಾನೆ. ಅಲ್ಲಿಂದ ಕೃಷ್ಣನ ಮಾತು. ಆದ್ರೆ ಭಗವದ್ಗೀತೆ ಅಲ್ಲಿಂದ ಶುರು ಆಗೋದೇ ಇಲ್ಲ. ಅಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಸಂಜಯ ಮತ್ತೆ ಧೃತರಾಷ್ಟ್ರನ ಮಧ್ಯ ಮಾತುಕತೆ. ಅವನು ಕೇಳ್ತಾನೆ ಇಲ್ಲಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತೆ ಪಾಂಡವರು ಏನು ಮಾಡ್ತಿದ್ದಾರೆ? ಇವನ ಸಂಜಯನ್ನ ಅ ಕೇಳ್ತಾನೆ ಅಲ್ಲಿ ಧೃತರಾಷ್ಟ್ರ ಏನ್ ಮಾಡ್ತಾ ಇದಾರೆ ಸಂಜಯ ಅಂತ ಕೇಳ್ತಾನೆ. ಅದಾದ್ಮೇಲೆ ಅವನು ಎಲ್ಲ ಯಾವ್ಯಾವ ಸೈನ್ಯಗಳು ಬಂದಿದೆ, ಯಾರ್ಯಾರು ಎಷ್ಟು ಜನ ಇದ್ದಾರೆ ಅಂತೆಲ್ಲ ವಿವರಿಸಿ ತದನಂತರ ಅರ್ಜುನ ಕೃಷ್ಣನ್ಗೆ ಹೇಳ್ತಾನೆ ನನ್ನ ರಥವನ್ನ ತಗೊಂಡೋಗಿ ಇವ್ 2 ಉಭಯೋರ್ ಮಧ್ಯೆ 2
ಇದ್ರ ರಣರಂಗದಲ್ಲಿ 2 ಸೈನ್ಯಗಳ ಮಧ್ಯೆ ನನ್ನ ಕರ್ಕೊಂಡೋಗಿ ನಿಲ್ಲಿಸು ಅಚ್ಯುತ ಕೃಷ್ಣ ಅಂತ ಕೇಳ್ತಾನೆ. ಸೊ ಅದೆಲ್ಲ ಆಗಿ ಅರ್ಜುನ ನೋಡಿ ಅವನ ತಳಮಳಗೊಳಗೊಂಡು ತನ್ನೆಲ್ಲಾ ತಳಮಳಗಳ ವ್ಯಕ್ತಪಡಿಸಿ ನನಗೇನು ಗೊತ್ತಾಗ್ತಿಲ್ಲಪ್ಪ, ಕಾರ್ಪಣ್ಯ ದೋಷದಿಂದ ನಾನು ದುರ್ಬಲನಾಗಿದ್ದೀನಿ. ನೀನೇ ಉತ್ತರ ಕೊಡಬೇಕು ಅಂತ ಅಂದಾಗ ಶುರು ಆಗುತ್ತೆ ಕೃಷ್ಣನ ಮಾತು. ಸೊ ಅಲ್ಲಿಂದನೇ ಕೃಷ್ಣನ ಮಾತಿಂದನೇ ಶುರು ಮಾಡ್ಬೋದಿತ್ತು ಅಥವಾ ಅರ್ಜುನ ಮಾತಿಂದ ಶುರು ಮಾಡ್ಬೋದಿತ್ತು. ಆದ್ರೆ ಅಲ್ಲಿಂದ ಶುರು ಮಾಡ್ತಾರೆ. ಧೃತರಾಷ್ಟ್ರನ ಮಾತಿಂದ ಶುರು ಮಾಡ್ತಾರೆ. ಒಂದು ಪೀಠಿಕೆ, ವೇದಿಕೆ ಅಂತ ಎಲ್ಲದರಲ್ಲೂ ಇರುತ್ತೆ. ಹಾಗೆ ಟೆಕ್ನಿಕ್ಸ್‌ಗೆ ಡೈರೆಕ್ಟ್ ಹೋಗೋದಕ್ಕಿಂತ ವೇದಿಕೆ ತುಂಬಾ ಮುಖ್ಯ. ಅದೇನ್ ಮಾಡುತ್ತೆ, ನಮ್ಮನ್ನ ಸಜ್ಜುಗೊಳಿಸುತ್ತೆ. ನಮ್ಮನ್ನ ಮೆಂಟಲಿ ಪ್ರಿಪೇರ್ ಮಾಡುತ್ತೆ. ಮೆಂಟಲಿ ಪ್ರಿಪೇರ್ ಆಗಿ ನಾವು ಅದಕ್ಕೆ ಹೋಗ್ಬೇಕು. ಹೇಗೆ ನಾವು ಕ್ಲಾಸ್‌ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಮತ್ತೊಂದು ಮಾಡ್ಬೇಕು ಅಂದ್ರೆ ನಾವು ಮೆಂಟಲಿ ಪ್ರಿಪೇರ್ಡ್ ಆಗಿ ಮಾಡ್ತೀವಿ. ಹಾಗೆ ಧ್ಯಾನ ಅಂತ ಬಂದ ತಕ್ಷಣ ನಾವು ಸ್ವಲ್ಪ ಬೇಸಿಕ್ ಮೆಂಟಲಿ ಪ್ರಿಪೇರ್ಡ್ ಇರಬೇಕು. ಒಂದಷ್ಟು ತತ್ವದ ಅರಿವಿರಬೇಕು. ತದನಂತರ ಪ್ರತ್ಯಾಹಾರ ಧಾರಣೆ ಆಗ್ಬೇಕು. ಆಗ ಖಂಡಿತ ಒಂದು ಹಂತದಲ್ಲಿ ಧ್ಯಾನ ದಕ್ಕತ್ತೆ. ಹಾಗಾಗಿ ಇಂಥ ಪ್ರಶ್ನೆಗಳು ತುಂಬಾ ಮುಖ್ಯ. ಇಂಥ ಅದ್ಭುತವಾದ ಪ್ರಶ್ನೆಗಳಿಗೆ ಶಿವ ಇನ್ನೂ ಸೊಗಸಾಗಿ ಔಟ್ ಆಫ್ ದಿ ಬಾಕ್ಸ್ ಆನ್ಸರ್ ಕೊಡ್ತಾನೆ ಶಿವ, ಭೈರವ. ಅದೇನಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.